ಫಸ್ಟ್ ನೀನ ಓದ್ ಮಗು. ನಾಲ್ಕು. ಓದಿ ಓದಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರಿಗೆ ತಂದೆಯಾದ ದೇವರ ನಾಮದಲ್ಲಿಯೂ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿಯೂ ವಂದನೆಗಳು. ಇವತ್ತು ನಾವು ರೂತಳ ಬಗ್ಗೆ ಓದ್ಕೊಳ್ಳೋಣ. ನ್ಯಾಯಸ್ಥಾಪಕರ ಕಾಲದಲ್ಲಿ ಬರಗಾಲ ಬಂದಿದ್ರಿಂದ ಬೆತ್ಲೆಹೇಮಿನ ದೇಶದವರಾದ ಎಲಿಮೆಲೆಕನು ಮತ್ತೆ ಅವರ ಹೆಂಡತಿ ನಯೋಮಿ ಮತ್ತೆ ಅವರ ಇಬ್ಬರು ಮಕ್ಕಳು ಮಲ್ಹೋನ್ ಮತ್ತೆ ಕಿಲಿಯೋನು ಎಲ್ಲರೂ ಮೋವಾಬ್ ದೇಶಕ್ಕೆ ಹೋಗ್ತಾರೆ. ಮತ್ತೆ ಅವರು ಮೋವಾಬ್ ದೇಶದಲ್ಲಿ ಇರ್ಬೇಕಾದ್ರೆ ಅವರ ನಯೋಮಿಯ ಗಂಡನಾದ ಎಲಿಮೆಲೆಕನು ಸತ್ತೋಗ್ತಾರೆ. ಮತ್ತೆ ಆಕೆ ಮತ್ತೆ ಅವಳ ಮಕ್ಕಳಿಗೆ ಇಬ್ರು ಮಕ್ಕಳಿಗೆ ಮದುವೆ ಆಗತ್ತೆ. ಒಬ್ಳು ಹೆಸರು ಓರ್ಫಾ ಮತ್ತೆ ಇನ್ನೊಬ್ಳು ಹೆಸರು ರೂತ್ ಅಂತ. ಮತ್ತೆ ಈ ಇಬ್ರು ಮಕ್ಕಳು ಸುಮಾರು 10 ವರ್ಷ ಆಮೇಲೆ ಸತ್ತೋಗ್ತಾರೆ. ಮತ್ತೆ ನಯೋಮಿ ಅನ್ಕೊಂತಾರೆ, ನಯೋಮಿ ನಾನು ತಿರ್ಗಾ ಬೆತ್ಲೆಹೇಮ್ ದೇಶಕ್ಕೆ ಹೋಗ್ತೀನಿ ಅಂತ ಅನ್ಕೊಂತಾರೆ. ಯಾಕಂದ್ರೆ ಅಲ್ಲಿ ಅವಾಗ ಸುಗ್ಗಿ ಕಾಲ ನಡೀತಿರತ್ತೆ. ಮತ್ತೆ ಅವರು ಅವರ ಇಬ್ರು ಸೊಸೆಗೆ ಅಂತಾರೆ, ನೀವು ಹೋಗಿ ನಿಮ್ಮ ತವ್ರ ಮನೆಗೆ ಹೋಗಿ ಅಂತ ಅಂತಾರೆ. ಅವಾಗ ಅವರಿಬ್ರು ಒಪ್ಪಲ್ಲ, ನಾನು ನಿನ್ ಜೊತೆನೆ ಹೇಳ್ತೀನಿ ಅಂದಾಗ ನಯೋಮಿ ಬಲವಂತ ಮಾಡಿದಾಗ ಓರ್ಫಾ ನಯೋಮಿ ಮತ್ತೆ ರೂತಳನ್ನು ತಪ್ಕೊಂಡು ಅವರ ಅತ್ತಿ ಅವರು ಅವರ ತವ್ರ ಮನೆಗೆ ಹೋಗ್ತಾರೆ. ಮತ್ತೆ ನಯೋಮಿ ರೂತಳಿಗೆ ನೀನು ಹೋಗು ಅಂದಾಗ ರೂತಳು ಅಂತಾರೆ, ಇಲ್ಲ ನಾನು ನಿನ್ನ ಬಿಟ್ಟೋಗಲ್ಲ, ನಾನು ನಿನ್ನ ಜೊತೆನೇ ಬರ್ತೀನಿ. ನೀನು ಎಲ್ಲಿ ಹೋದ್ರು ನಾನು ಅಲ್ಲಿ ಬರ್ತೀನಿ. ನೀನು ಎಲ್ಲಿ ವಾಸವಾಗಿರ್ತೀಯೋ ಅಲ್ಲೇ ವಾಸವಾಗಿರ್ತೀನಿ. ನಿನ್ನ ಜನರೇ ನನ್ನ ಜನರು, ನಿನ್ನ ದೇವರೇ ನನ್ನ ದೇವರು ಅಂತಾರೆ. ಅದಕ್ಕೆ ನಯೋಮಿ ಆಯ್ತು ಸರಿ ಅಂತ ರೂತಳನ್ನು ಕರ್ಕೊಂಡು ಬೆತ್ಲೆಹೇಮಕ್ಕೆ ಹೋಗ್ತಾರೆ. ಅಂತವರು ಬೆತ್ಲೆಹೇಮಲ್ಲಿ ಹೋಗ್ತಿರ್ಬೇಕಾದ್ರೆ ನೋಡೋ ಜನರೆಲ್ಲ ಇವರು ನಯೋಮಿನ ಅಂತ ಎಲ್ಲರೂ ಮಾತಾಡ್ತಿರ್ತಾರೆ. ಅದಕ್ಕೆ ನಯೋಮಿಯು ಅಂತಾರೆ, ನೀವು ಯಾರನ್ನ ನಯೋಮಿ ಅಂತ ಕರಿಬೇಡ್ರಿ, ಮಾರ ಅಂತ ಕರೀರಿ. ಯಾಕಂದ್ರೆ ನಾನು ಎಲ್ಲ ಇದ್ದವಳಾಗೋದೆ, ಬರ್ಬೇಕಾದ್ರೆ ನನ್ನ ಹತ್ರ ಏನೂ ಇಲ್ಲ ಅಂತಾರೆ. ಮತ್ತೆ ಅವಾಗ ಇಸ್ರಾಯೇಲಲ್ಲಿ ಜವೆಗೋದಿಯ ಸುಗ್ಗಿ ನಡೀತಾ ಇರತ್ತೆ. ಮತ್ತೆ ನಯೋಮಿಯ ಗಂಡನಾದ ಅಂದ್ರೆ ಎಲಿಮೆಲೆಕನ ಗೋತ್ರದಲ್ಲಿ ಬೋವಜನು ಅಂತ ಒಬ್ಬ ಸಮೀಪ ಬಂದು ಇರ್ತಾನೆ. ಮತ್ತೆ ರೂತಳು ಅಂತಾರೆ, ನಾನು ಹೋಗಿ ಹಕ್ಕಲ ಎತ್ಕೊಂಡು ಬರ್ತೀನಿ, ಯಾರು ನನಗೆ ದಯ ತೋರಿಸ್ತಾರೋ ನಾನು ಅವರ ಹೊಲಕ್ಕೆ ಹೋಗ್ತೀನಿ ಅಂತಾರೆ. ಅವಾಗ ರೂತಳು ಬೋವಜನ ಸ್ವಾಸ್ಥ್ಯ ಹೊಲಕ್ಕೆ ಹೋಗ್ಬಿಟ್ಟು ಅಲ್ಲಿ ಹಿಂದಿನಿಂದ ಹಕ್ಕಲ ಎತ್ಕೊಂತಿರ್ತಾರೆ. ಆವಾಗ ಬೋವಜನು ಬಂದ್ಬಿಟ್ಟು ಈ ಸ್ತ್ರೀ ಯಾರು ಅಂತ ಕೇಳಿದಾಗ ಅಲ್ಲಿರೋ ಸೇವಕರು ಅಂತಾರೆ, ಇವರು ನಯೋಮಿ ಜೊತೆ ಬಂದಿದ್ದ ಸ್ತ್ರೀ ಅಂತ ಅಂತಾರೆ. ಮತ್ತೆ ಬೋವಜನು ಆ ಸ್ತ್ರೀಯ ರೂತಳ ಹತ್ರ ಹೋಗ್ಬಿಟ್ಟು, ನನ್ನ ಹೊಲದಲ್ಲೇ ನೀನು ಕೆಲಸ ಮಾಡು, ಬೇರೆ ಯಾವ ಹೊಲಕ್ಕೂ ಹೋಗ್ಬೇಡ, ನನ್ನ ಹೆಣ್ಣಾಳು ಜೊತೆ ನೀನು ಇರು, ನೀನು ನೀನು ನನ್ನ ಆಳು ಎಲ್ಲಿ ಕೊಯ್ಯುವುದಕ್ಕೆ ಹೋಗ್ತಾರೋ ನೀನು ಸಹ ಅಲ್ಲೇ ಹೋಗು. ನಿನಗೇನಾದರೂ ದಾಹವಾದರೆ ನನ್ನ ಸೇವಕರು ನೀರನ್ನು ತಂದಿಕ್ಕಿಡ್ತಾರೆ, ನೀನು ನೀರಿನ ಪಾತ್ರೆಯಲ್ಲಿ ನೀರನ್ನು ಕುಡಿ ಅಂತಾರೆ. ಅದಾದ್ಮೇಲೆ ಬೋವಜನು ಊಟದ ಸಮಯದಲ್ಲಿ ರೂತನ ಕರೆದ್ಬಿಟ್ಟು ರೊಟ್ಟಿಯನ್ನ ಹುಳಿ ದ್ರಾಕ್ಷಿ ಒಳಗಡೆ ಅದ್ಬಿಟ್ಟು ಅವ್ರಿಗೆ ತಿನ್ನಕ್ಕೆ ಕೊಡ್ತಾರೆ. ಮತ್ತೆ ಅದ್ರ ಜೊತೆ ಸುಟ್ಟ ತೆನೆಗಳನ್ನು ಕೂಡ ಕೊಡ್ತಾರೆ. ಮತ್ತೆ ಮತ್ತೆ ಎಲ್ಲರೂ ಊಟ ಮಾಡಿ ಅವರ ಕೆಲಸಕ್ಕೆ ಹೋಗ್ತಿರ್ಬೇಕಾದ್ರೆ ಬೋವಜನು ಅಂತಾರೆ, ನೀವು ಯಾರು ಇವಳನ್ನು ಬೈಬೇಡ್ರಿ, ನೀವು 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 ಕಟ್ಟುಗಳಿಂದ ತೆನೆಗಳನ್ನು ನೀವು ಕಿತ್ತಾಕ್ಬೇಡ್ರಿ, ನೀವು ಅದನ್ನ ಹಂಗೆ ಬಿಡ್ರಿ, ಇವಳು ಇದನ್ನು ಆಯ್ಕೊಂಡ್ಲಿ, ಮತ್ತೆ ನೀವು ಯಾರು ಇವಳಿಗೆ ಬೈಬೇಡ್ರಿ ಅಂತ ಅಂತಾರೆ. ಮತ್ತೆ ರೂತಳು ಸಂಜೆವರೆಗೂ ಆ ಹೊಲದಲ್ಲೇ ಇರ್ತಾರೆ. ಮತ್ತೆ ಅವರು ಸುಮಾರು 30 ಸೇರು ಜವಗೋದಿ ಅವರು ಹಾಕಲಾಯ್ತಾರೆ. ಮತ್ತೆ ಅವರು ಮನೆಗೆ ಹೋಗ್ಬಿಟ್ಟು ಅವರ ಅತ್ತೆ ಅಂದ್ರೆ ನಯೋಮಿಗೆ ಈ ತರ 30 ಸೇರು ತೋರಿಸಿದಾಗ ನಯೋಮಿ ಅಂತಾರೆ, ನೀನು ಯಾರ ಹೊಲಕ್ಕೆ ಹೋಗಿದ್ದೆ ಇದಕ್ಕೆ ಎಲ್ಲಿ ಕೆಲಸ ಮಾಡಿದೆ ಅಂತ ಕೇಳಿದಾಗ ರೂತಳು ಅಂತಾರೆ, ನಾನು ಬೋವಜನ ಹೊಲಕ್ಕೆ ಹೋಗಿದ್ದೆ ಅಂತಾರೆ. ಆವಾಗ ನಯೋಮಿ ರೂತಳಿಗೆ, ಇವನು ಈ ಬೋವಜನು ನಮಗೆ ಒಬ್ಬ ಸಮೀಪವಾದ ಬಂಧು ಆಗಿದ್ರಿಂದ
ಅವನು ಇವತ್ತಿನ ರಾತ್ರಿ ಕಣದಲ್ಲಿ ಈ ಜವೆಗೋಧಿಯನ್ನೆಲ್ಲ ತೂರುವುದಕ್ಕೆ ಅವನು ಅಲ್ಲಿರ್ತಾನೆ. ನೀನು ಸ್ನಾನ ಮಾಡಿಕೊಂಡು ತೈಲ ಹಚ್ಕೊಂಡು ಶ್ರೇಷ್ಠ ವಸ್ತುಗಳನ್ನೆಲ್ಲ ಹಾಕೊಂಡು ನೀನು ಅಲ್ಲಿಗೆ ಹೋಗು. ಅವನು ಎಲ್ಲಿ ಮಲಗ್ತಾನೋ ಅದನ್ನ ನೋಡು. ಅವನು ಮಲಗಾದ್ಮೇಲೆ ಅವನ ಕಾಲುಗಳ ಮೇಲಿನ ಹೊದಿಕೆಯನ್ನು ತೆಗೆದುಬಿಟ್ಟು ನೀನು ಅಲ್ಲಿ ಮಲ್ಕೋ ಅಂತಾರೆ. ಅವಾಗ ರೂತಳು ನಯಮಿ ಹೇಳ್ದಂಗೆಲ್ಲ ಮಾಡ್ತಾರೆ. ಇವಾಗ ಬೋವನಿಗೆ ಮಧ್ಯರಾತ್ರಿ ಎಚ್ಚರ ಆದಾಗ ಅವರು ಅವಳನ್ನ ಕೇಳ್ತಾರೆ, ನೀನು ಯಾರು ಅಂತ ಕೇಳಿದಾಗ ರೂತಳು ಅಂತಾಳೆ, ನಾನು ನಿನ್ನ ದಾಸಿಯಾದ ರೂತು. ಮತ್ತೆ ನನಗೆ ನೀನು ನನ್ನ ಸಮೀಪ ಬಂಧುವಾಗಿದ್ರಿಂದ ನಿನ್ನ ಹೊದಿಕೆ ಅಂಚನ್ನು ನಿನ್ನ ನನ್ನ ಮೇಲೆ ಹಾಕು ಅಂತಾರೆ. ಅದಕ್ಕೆ ಬೋವಜನು ಅಂತಾರೆ, ನೀನು ಯಾವುದೋ ಯವನಸ್ಥನು ಶ್ರೀಮಂತನು ಬಡವನು ಅಂತ ನೋಡ್ಕೊಂಡು ನೀನು ಹೋಗಿಲ್ಲ. ನನಗೆ ನಿನ್ನ ಭಕ್ತಿ ಗೊತ್ತಾಯ್ತು. ಇದರಿಂದ ನೀನು ಏನು ಹೇಳ್ತೀಯೋ ಅದನ್ನು ಮಾಡ್ತೀನಿ. ಆದರೆ ನನಗಿಂತ ಸಮೀಪ ಬಂದು ಇನ್ನೊಬ್ಬ ಇದ್ದಾನೆ, ಅವನೇಂದ್ರು ಒಪ್ಕೊಂಡ್ರೆ ಆಯಿತು, ಇಲ್ಲ ಅಂದರೆ ನಾನೇ ನಿನ್ನನ್ನು ಮದುವೆ ಆಗ್ತೀನಿ ಅಂತ ಅವರು ತಳಿಗೆ ಅಂತಾರೆ. ಮತ್ತೆ ಬೋವಜನು ಅಂತಾನೆ, ನೀನು ಈ ರಾತ್ರಿ ಇಲ್ಲೇ ಮಲ್ಕೊ ಅಂತ ಅಂತಾರೆ. ಆವಾಗ ಇಲ್ಲೇ ಮಲ್ಕೊ ಅಂತಾರೆ. ಆವಾಗ ರೂತಳು ಅಲ್ಲೇ ಮಲ್ಕೊಂಡು ಮುಂಜಾನೆ ಆಗಕ್ಕಿಂತ ಮುಂಚೆ, ಎಲ್ಲರಿಗೂ ಗೊತ್ತಾಗೋಕ್ಕಿಂತ ಮುಂಚೆ ಅವರ ಮನೆಗೆ ಅವ್ರು ಹೋಗ್ತಾರೆ. ಮತ್ತೆ ಬೋವಜನು ಊರ ಬಾಗಿಲಲ್ಲಿ ಎಲ್ಲ ಅವರ ಸಮೀಪ ಬಂಧುಗಳನ್ನೆಲ್ಲ ಕರೆದುಬಿಟ್ಟು ಅವರನ್ನು ಎಲ್ಲ ಕೂರಿಸ್ತಾರೆ. ಮತ್ತೆ ಅವರು ಆ ಸಮೀಪ ಬಂಧುವಿಗೆ, ನೀನು ಎಲಿಮೆಲೆಕನ ಹೊಲ ನಿನಗೆ ಬೇಕಾ ಅಂತ ಕೇಳಿದಾಗ ಅವನು ಹ್ಞೂ ಸರಿ ಆಯಿತು ಅಂತ ಅಂತಾನೆ. ಆವಾಗ ಬೋವಜನು ಅಂತಾನೆ, ನಿನ್ಗೇನಾದರೂ ಆ ಹೊಲ ಬೇಕಂದ್ರೆ ನೀನು ರೂತಳನ್ನು ಮದುವೆ ಆಗಬೇಕು ಅಂತಾರೆ. ಅದಕ್ಕೆ ಆ ಸಮೀಪ ಬಂದು ಅಂತಾನೆ, ಇಲ್ಲ ಹಂಗಂದ್ರೆ ನನಗೆ ಹೊಲ ಬೇಡ, ಹೊಲ ನೀನೇ ಇಟ್ಕೊ ಅಂತಾರೆ. ಅದಾದಮೇಲೆ ಅವನ ಕೆರವನ್ನು ತಗೊಂಡ್ಬಿಟ್ಟು ಬೋವಜನಿಗೆ ಕೊಡ್ತಾರೆ. ಇದು ಇಸ್ರೇಲರ ಒಂದು ಪದ್ಧತಿಯಾಗಿತ್ತು. ಯಾವುದೋ ಒಂದು ಮಾತನ್ನು ದೃಢಪಡಿಸುವುದಕ್ಕೆ ಅವರು ಈ ಥರ ಒಬ್ಬರ ಕೆರ ಇನ್ನೊಬ್ರಿಗೆ ಕೊಡ್ತಾಯಿದ್ರು. ಮತ್ತೆ ಇದೆಲ್ಲ ಅವರು ಕೆರವನ್ನು ಕೊಟ್ಟ ಆಮೇಲೆ ಬೋವಜನು ಅಲ್ಲಿರುವ ಜನರಿಗೆಲ್ಲ, ಅಲ್ಲಿರುವ ಸಮೀಪ ಬಂಧುಗಳೆಲ್ಲ ಅಂತಾರೆ, ನೀವೇ ಇದಕ್ಕೆ ಸಾಕ್ಷಿ ಅಂತಂತಾರೆ. ಅದಾದಮೇಲೆ ಬೋವಜನು ಹೋಗ್ಬಿಟ್ಟು ರೂತಳನ್ನು ಮದುವೆ ಆಗ್ತಾರೆ. ಮತ್ತೆ ರೂತಳು ಮತ್ತೆ ಬೋವಜನಿಗೆ ಒಂದು ಮಗು ಹುಟ್ಟತ್ತೆ. ಆ ಮಗು ಹೆಸರು ಯೆಶಾಯನು ಅಂತ. ಮತ್ತೆ ಆ ಯೆಶಾಯನೇ ದಾವೀದನ ಅಪ್ಪ. ದೇವರಿಗೆ ಸ್ತೋತ್ರ, ದೇವರಿಗೆ ಮಹಿಮೆ. ಆಮೇಲೆ ಥ್ಯಾಂಕ್ ಯು. ಥ್ಯಾಂಕ್ ಯು ಬ್ರದರ್, ತುಂಬ ಚೆನ್ನಾಗಿ ಓದಿದ್ವಿ. ದೇವ್ರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ನೆಕ್ಸ್ಟ್ ಅನುನಿತಾ ಇದೆಯೇನಮ್ಮ? ಅನುನಿತಾ, ಬ್ರದರ್. ಹಾ ಓದಿ ಅಮ್ಮ. ದೇವರ ನಾಮ ಸ್ತೋತ್ರ. ಇವತ್ತು ನಾವು ಋತುನ ಚರಿತ್ರೆಯನ್ನು ನೋಡೋಣ. ನ್ಯಾಯಸ್ಥಾಪಕರು ಆಳುತ್ತಿರುವಾಗ ಬರಗಾಲ ಬಂದಿತು. ಇದನ್ನ ಕೇಳಿಸ್ಕೊಂಡ ಬೆತ್ಲೆಹೇಮನ್ನು ಸೇರಿದ ಎಲಿಮೆಲೆಕ್, ಅವರ ಹೆಂಡತಿಯಾದ ನೆಗೆಮಿ ಮತ್ತು ಅವರ 2 ಮಕ್ಕಳು ಮೋವಾಬಿಗೆ ಹೋದರು. ಅಲ್ಲಿ ಸ್ವಲ್ಪ ದಿನವೂ ಆದ ಮೇಲೆ ಎಲಿಮೆಲೆಕ್ ತೀರೋಗ್ತಾರೆ. ಆಮೇಲೆ ನೆಗೆಮಿ ಅವರ 2 ಮಕ್ಕಳಿಗೆ ಮದುವೆ ಮಾಡಿಸ್ತಾರೆ. ಆಮೇಲೆ ಮಗ್ಲೋನ್ ರೂತನ್ನು ಮದುವೆ ಮಾಡ್ಕೊಂತಾರೆ. ಕಿಲಿಯೋನ್ ಒರ್ಬಾನ್ನು ಮದುವೆ ಮಾಡ್ಕೊಂತಾರೆ. ಆಮೇಲೆ ಸುಮಾರು 10 ವರ್ಷ ಆದ ಮೇಲೆ ಅವರ 2 ಮಕ್ಕಳು ತೀರೋಗ್ತಾರೆ. ಆಮೇಲೆ ಮತ್ತೆ ನೆಗೆಮಿ ಅವರ 2 ಸೊಸೆಗಳನ್ನು ನೀವು ನನ್ನಿಂದ ಬಿಟ್ಟು
ಹೋಗು ಬಿಟ್ಟು ಹೋಗಿ ನಿಮ್ಮ ತಾಯಿ ಮನೆಗೆ ಹೋಗಿ ನೀವು ಇನ್ನೊಂದು ಮದುವೆ ಮಾಡ್ಕೊಂಡು ಅಂತ ಹೇಳ್ತಾರೆ. ಆಮೇಲೆ ಬಂದು ಅವರಿಬ್ರು ಹೇಳ್ತಾರೆ, ಇಲ್ಲ ನಾವು ನಿಮ್ಮನ್ನ ಬಿಟ್ಟು ಹೋಗಲ್ಲ ಅಂತ ಹೇಳ್ತಾರೆ. ಆಮೇಲೆ ಬಂದು ಅವ್ರು ತುಂಬಾ ಫೋರ್ಸ್ ಮಾಡ್ತಾರೆ. ಆಮೇಲೆ ಒರ್ಬಾಗೆ ದುಃಖ ಆಗಿ ಅವ್ರು ಬಂದು ಗಟ್ಟಿಯಾಗತ್ತು ನೆಗೆಮಿಗೆ ಮುತ್ಕೊಟ್ಟು ಹೋಗ್ಬಿಡ್ತಾರೆ. ಆಮೇಲೆ ರೂತಲು ಹೇಳ್ತಾರೆ, ನಾನು ಹೋಗಲ್ಲ ಅಂತ ಹೇಳ್ತಾರೆ. ನಿಮ್ ಜನರೇ ನನ್ನ ಜನರು, ನಿಮ್ ದೇವರೇ ನನ್ನ ದೇವರು, ನಿಮ್ ಸಮಾಧಿ ಎಲ್ಲಿ ಇಕ್ತಾರೋ ಅಲ್ಲೇ ನನ್ನ ಸಮಾಧಿ ಇಕ್ಬೇಕಂತ ಹೇಳ್ತಾರೆ. ಆಮೇಲೆ ಅವ್ರು ನೆಗೆಮಿ ಫೋರ್ಸ್ ಮಾಡಲ್ಲ. ಅವ್ರಿಗೆ ಗೊತ್ತಾಯ್ತು ರೂತಲು ಅವ್ರ ಜೊತೆ ಬರೋಕ್ಕೆ ತಯಾರಾಗಿದ್ದಾರೆ ಅಂತ. ಆಮೇಲೆ ಮತ್ತು ಅವರಿಬ್ಬರು ಬೆತ್ಲೆಹೇಮಿಗೆ ಹೋಗುವಾಗ ಬೆತ್ಲೆಹೇಮನ ಜನರು ಸ್ವಲ್ಪ ಜನರು ಇದು ನಮ್ಮ ನೆಗೆಮಿನ್ ಮಾತಾಡ್ಕೊಂತಾರೆ. ಅವಾಗ ಬಂದು ನೆಗೆಮಿ ಇದನ್ನ ಕೇಳಿಸ್ಕೊಂಡ್ರೆ, ನನ್ನ ನೆಗೆಮಿನ್ ಕರಿಬೇಡಿ, ನನ್ನ ಮಾರನ್ ಕರೀರಿ, ಯಾಕಂದ್ರೆ ದೇವರು ನನ್ನ ಜೀವನನ್ನು ಕಹಿ ಮಾಡಿದ್ದಾರೆ ಅಂತ ಹೇಳ್ತಾರೆ. ಆಮೇಲೆ ಬಂದು ಸ್ವಲ್ಪ ದಿನ ಆದ ಮೇಲೆ ರೂತಲು ಕೇಳ್ತಾರೆ, ಅತ್ತೆ ನಾನು ಒಂದು ಹೊಲಕ್ಕೆ ಹೋಗಿ ಜವೆ ಗೋಧಿಯನ್ನು ತಗೊಂಡ್ ಬರ್ತೀನಿ ಅಂತ ಹೇಳ್ತಾರೆ. ಆಮೇಲೆ ಅವ್ರು ಹೋಗೋವಾಗ ಅವ್ರು ಬೋವಜನ ಹೊಲದ ನೋಡಿ ಅಲ್ಲಿ ಹೋಗ್ತಾರೆ. ಆಮೇಲೆ ಬಂದು ಅವರು ಕೆಳಗೆ ಬಿದ್ದಿಡುವ ಗೋಧಿಯನ್ನು ತೆಗೆದುಕೊಂತಾರೆ. ಆವಾಗ ಬೋವಜನ ಇದನ್ನು ನೋಡ್ಬಿಟ್ಟು ಈ ಸ್ತ್ರೀ ಯಾರು ಅಂತ ಹೇಳ್ತಾರೆ. ಅವ್ರ ಕೆಲ್ಸದ ಹತ್ರ ಕೇಳ್ತಾರೆ. ಅವ್ರು ಬಂದು ಹೇಳ್ತಾರೆ, ಇದು ನೆಗೆಮಿಯ ಸೊಸೆ ಅಂತ ಹೇಳ್ತಾರೆ. ಅವ್ರ ಹೆಸರು ರೂತಲು ಹೇಳ್ತಾರೆ. ಆಮೇಲೆ ಬಂದು ಅವರು ಹೋಗುವಾಗ ಬೋವಜನ ಹೇಳ್ತಾರೆ, ಮಗಳೇ ನೀನು ಬೇರೆ ಎಲ್ಲಿಗೂ ಹೋಗ್ಬೇಡ, ನನ್ನ ಹೊಲದಲ್ಲೇ ನೀನಿರು, ನಿನಗೆ ಎಷ್ಟು ಬೇಕಾದ್ರೂ ನೀನು ಜವೆ ಗೋಧುಮೆಯನ್ನು ತಗೋ, ನಿನಗೆ ನೀರ್ ಬೇಕಂದ್ರೆ ಅಲ್ಲಿರೋ ನೀರನ್ನ ಹೋಗಿ ಕುಡಿ ಅಂತ ಹೇಳ್ತಾರೆ. ಆಮೇಲೆ ಇವ್ರಿಗೆ ತುಂಬಾ ಸಂತೋಷ ಆಯ್ ಆಮೇಲೆ ಅವ್ರ ಬೋವಜನ ಅವ್ರ ಕೆಲ್ಸದವ್ರ ಹತ್ರ ಹೇಳ್ತಾರೆ, ಈ ಮಗಳನ್ನ ಯಾರು ಮುಟ್ಟಬೇಡ್ದು ಅಂತ ಹೇಳ್ತಾರೆ. ಇದನ್ನ ಕೇಳಿ ರೂತಲು ತುಂಬಾ ಸಂತೋಷನಾದರು. ಆಮೇಲೆ ನೆಗೆಮಿಗೆ ಹೋಗಿ ಹೇಳ್ತಾರೆ. ಆಮೇಲೆ ನೆಗೆಮಿ ಒಂದು ನೀನು ಸ್ನಾನ ಮಾಡಿಕೊಂಡು ತೈಲ ಹಚ್ಕೊಂಡು ಬೋವಜನ ಕಾಲಿ ಮೇಲೆ ಇರುವ ಹೊತ್ತಿಗೆಯನ್ನು ತೆಗೆದು ಅವನ ಕಾಲ ಕೆಳಗಡೆ ಮಲ್ಕೊಂಡು ಹೇಳ್ತಾರೆ. ಆಮೇಲೆ ಬೋವಜನಿಗೆ ಭಯ ಆಗ್ಬಿಡುತ್ತೆ. ಆಮೇಲೆ ಯಾರು ನನ್ನ ಕಾಲ್ ಕೆಳಗಡೆ ಮಲ್ಕೊಂಡಿರೋದು ನೋಡುವಾಗ ಅವಾಗ ಬಂದು ಬೋವಜನ ನೋಡ್ತಾರೆ. ನೀನ್ ಯಾರನ್ನ ಕೇಳುವಾಗ ನಾನು ನಿಮ್ಮ ದಾಸಿಯಾದ ರೂತ್ ಅಂತ ಹೇಳ್ತಾರೆ. ಆಮೇಲೆ ಬಂದು ನನಗೆ ಏನ್ ಬೇಕಂತ ಹೇಳ್ತಾರೆ. ಆಮೇಲೆ ಮತ್ತು ರೂತಲ್ಲಿ ಹೇಳ್ತಾರೆ ನಡೆದಿದ್ದೆಲ್ಲ ನೆಗೆಮಿ ಹೇಳಿದ್ದೆಲ್ಲ ಬೋವಜನಿಗೆ ಹೇಳ್ತಾರೆ. ಆಮೇಲೆ ಬಂದು ಅವ್ರು ಹೇಳ್ತಾರೆ, ಆಮೇಲೆ ಇನ್ನೊಂದು ಸಂಬಂಧಿಕ ಇದೆ, ಅವರು ನಿನ್ನ ಮದುವೆ ಮಾಡ್ಕೊಂಡ್ರೆ ನಾನು ನಿನ್ನ ಮದುವೆ ಮಾಡ್ಕೊಳ್ಳಲ್ಲ, ಆದ್ರೂ ಅವ್ರು ಒಪ್ಕೊಳ್ಳಿಲ್ಲ ಅಂದ್ರೆ ನಾನೇ ನಿನ್ನ ಮದುವೆ ಮಾಡ್ಕೊಂತೀನಿ ಅಂತ ಹೇಳ್ತಾರೆ. ಆಮೇಲೆ ಬಂದು
ಕಂಬಳಿಯನ್ನು ಒದರು ಅಂತ ಹೇಳ್ತಾರೆ. ಅದರಲ್ಲಿ 6 ಪಡೆ ರವೆ ಗೋಧನೆಯನ್ನು ಇಟ್ಟು ಕಳಿಸ್ತಾರೆ. ಆಮೇಲೆ ಇದನ್ನ ಕೇಳಿಸ್ಕೊಂಡ ನಗೆಮಿಗೆ ತುಂಬಾ ಸಂತೋಷ ಆಯ್ತು. ಆಮೇಲೆ ಅವರ ಸ್ವಂತಕ್ಕೆ ಹೋಗಿ ಹೇಳ್ತಾರೆ, ನೀನು ಎಲಿಮೆಲೆಕ್ ಆಮೇಲೆ ನೆಗೆಮಿ ಆದ ಎಲಿಮೆಲೆಕ್ ಮತ್ತು ನೆಗೆಮಿ ಆದ ಹೊಲದನ್ನು ತಗೊಂತೀನಿ ಹೇಳ್ತಾರೆ. ಅವ್ರು ಅದಕ್ಕೆ ಸರಿ ಅಂತ ಹೇಳಿ, ನೀನು ನಿನ್ ಮಗಳು ನನ್ನ ಹೆಂಡತಿಯನ್ನು ಮದುವೆ ಮಾಡಿಕೊಂತೀನಿ ಹೇಳುವಾಗ ಅದು ಬೇಡ ನನಗೆ 2 ಬೇಡ ಅಂತ ಹೇಳ್ತಾರೆ. ಅವಾಗ ಬೋವಜನು ಸುಮಾರು ಆವಾಗ ಬಂದು ರೂತನು ಮದುವೆ ಮಾಡ್ಕೊಂತಾರೆ. ಆಮೇಲೆ ಮತ್ತು ರೂತಲಿಗೆ ಒಂದು ಮಗು ಹುಟ್ಟುತ್ತೆ. ಅವರ ಹೆಸರು ಒಬೇದನು. ಅವರಿಗೆ ಈಸಾಯನು ಸಿಗ್ತಾರೆ. ಈಸಾಯನಿಗೆ ದಾವೀದು ಹುಟ್ಟುತ್ತಾರೆ. ಥ್ಯಾಂಕ್ ಯು ಅಮ್ಮ. ದಾವೀದನ ತಾತನೇ ಒಬೇದನು. ದೇವರ ನಾಮಕ್ಕೆ ಸ್ತೋತ್ರ. ಥ್ಯಾಂಕ್ ಯು ತಮ್ಮ. ದೇವ್ರ ನಿನ್ನ ಆಶೀರ್ವಾದ ಮಾಡಲಿ. ದೇವರಿಗೆ ಮಹಿಮೆ ಉಂಟಾಗಲಿ. ನೆಕ್ಸ್ಟ್ ನಿತು ಇದೆಯಮ್ಮ? ಹಲೋ, ಕೇಳ್ತದೆ? ಹಲೋ, ಕೇಳ್ತದೆ? ನಿತು ಇದ್ದಾರಾ? ಇಲ್ಲ, ನಕುಲ್ ಇದೆಯಾ? ನಕುಲ್ ಅದಾರೆ? ಹಲೋ, ನಕುಲ್ ಇದೆಯಪ್ಪ? ಓದಪ್ಪ. ತಂದೆಯಾದ ದೇವ್ರ ನಾಮದಲ್ಲಿಯೂ ಕರ್ತನಾದ ಯೇಸು ಕ್ರಿಸ್ತ ನಾಮದಲ್ಲಿಯೂ ವಂದಿಸುತ್ತಾ ಇವತ್ತು ನಾವು ರೂತನ ಚರಿತ್ರೆ ಬಗ್ಗೆ ತಿಳಿದುಕೊಳ್ಳೋಣ. ಬೆತ್ಲೆಹೇಮ್ ಎಂಬ ಒಂದು ಊರಿತ್ತು. ಆ ಊರಲ್ಲಿ ನ್ಯಾಯಸ್ಥಾಪಕರು ಆಳುತ್ತಿದ್ದ ಕಾಲದಲ್ಲಿ ಯೆಹೂದ್ಯ ಪ್ರಾಂತ್ಯದ ಬೆತ್ಲೆಹೇಮ್ ಅಲ್ಲಿ ವಾಸವಾಗಿದ್ದ ಎಲಿಮೆಲೆಕನಂತ ಒಬ್ರು ವ್ಯಕ್ತಿ ಇರ್ತಾರೆ. ಆ ಎಲಿಮೆಲೆಕನ ಹೆಂಡತಿ ಹೆಸರು ನಹೋಮಿ. ಮತ್ತೆ ಅವ್ರಿಗೆ 2 ಮಕ್ಳು ಇರ್ತಾರೆ. ಒಬ್ಬನ ಹೆಸರು ಮಲಿಯೋನ್, ಇನ್ನೊಬ್ರ ಹೆಸರು ಕಿಲಿಯೋನ್. ಅವರು ಬರಗಾಲ ಬಂದಿದಿಂದ ಅವ್ರ ಮೊಹಬ್ ದೇಶದಲ್ಲಿ ಹೋಗಿ ಅಲ್ಲಿ ವಾಸ ಮಾಡಕ್ ಶುರು ಹಚ್ಕೊಂತಾರೆ. ಸ್ವಲ್ಪ ವರ್ಷಗಳು ಕಳೆದ ಮೇಲೆ ಇವ್ರು ಎಲಿಮೆಲೆಕನ್ ಇರ್ತಾರಲ್ಲ, ನಹೋಮಿ ಗಂಡ, ಅವ್ರು ಸೋತೋಗ್ತಾರೆ. ಅದಾದ್ಮೇಲೆ ಸ್ವಲ್ಪ ದಿನಗಳಾದ್ಮೇಲೆ ನಹೋಮಿ ಅಲ್ಲಿ ಮೊಹಬ್ ದೇಶದ 2 ಹೆಂಗಸರಿಗೆ 2 ಹುಡುಗಿರ್ಗೆ ಅವ್ರ ಮಕ್ಳನ್ನ ಮದ್ವೆ ಮಾಡ್ಕೊಡ್ತಾರೆ. ಅವ್ರು ಯಾರಂದ್ರೆ ಓರ್ಪಾ ಮತ್ತೆ ರೂತರು. ಅವ್ರು ಮದ್ವೆ ಮಾಡ್ಕೊಡ್ತಾರೆ. ಅದಾದ್ಮೇಲೆ 10 ವರ್ಷ ಕಳೆದ ಮೇಲೆ ಅವ್ರ 2 ಮಕ್ಳುನು ಸತ್ತೋಗ್ತಾರೆ. ನಹೋಮಿ 2 ಮಕ್ಳುನು. ಈಗ ನಹೋಮಿ ಅವ್ರ ಗಂಡ ಮತ್ತೆ 2 ಮಕ್ಳು ಎಲ್ಲಾನು ಕಳ್ಕೊಂತಾರೆ. ಅದಾದ್ಮೇಲೆ ಅವ್ರಿಗೊಂದ್ ಸುದ್ದಿ ಗೊತ್ತಾಗುತ್ತೆ. ಏನಂದ್ರೆ ಯೆಹೋವದೇವ್ರು ಬೆತ್ಲೆಹೇಮ್ ಅಲ್ಲಿ ಒಂದು ಆಶೀರ್ವಾದ ಇಟ್ಟಿದಿಂದ, ಕಟಾಕ್ಷ ಇಕ್ಕಿದಿಂದ ಅವ್ರಿಗೊಂದು ಆಹಾರವನ್ನು ಕೊಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ಅಲ್ಲಿ ಹೋಗ್ಬೇಕಂತ ಇರ್ತಾರೆ. ಅವ್ರಲ್ಲಿ ಹೋಗುವಾಗ ಅವ್ರು ಓರ್ಪಾ ಮತ್ತೆ ರೂತರು ಅವ್ರ ಜೊತೆನೆ ಬರ್ತಾ ಇರ್ತಾರೆ. ಅದಕ್ಕೆ ಅವ್ರು ಅಂತಾರೆ, ನೀವ್ ಯಾಕೆ ನನ್ ಜೊತೆ ಬರ್ತಾ ಇದ್ದೀರಾ? ನೀವು ನಿಮ್ಮ ತಂದೆ ತಾಯಿ ಜೊತೆ ಇರ್ಬೋದಲ್ಲ ಅಂತ ಅಂತಾರೆ. ಅದಕ್ಕೆ ಅವ್ರು ಅಂತಾರೆ, ಇಲ್ಲ ನಾವ್ ನಿಮ್ ಜೊತೆನೇ ಬರ್ತೀವಿ ಅಂತ ಅಂತಾರೆ. ಅದಕ್ಕೆ ನಹೋಮಿ ಅವ್ರಿಗೆ ಅಂತಾರೆ, ನೋಡ್ರಿ, ನೀವ್ ಮದ್ವೆ ಮಾಡ್ಕೊಂಡಿ ನಿಮ್ ಮಕ್ಳು ಜೊತೆ ಎಲ್ಲಾ ಚೆನ್ನಾಗಿರ್ರಿ ಅಂತ ಹೋಗಿ ಅಂತ ಅಂತಾರೆ. ಅದಕ್ಕೆ ಅವ್ರು ಸರಿ ಅಂತ ಹತ್ಕೊಂಡಿ ಅವ್ರಿಗೆ ಹತ್ಕೊಂತಾರೆ. ಅದಾದ್ಮೇಲೆ ನಹೋಮಿ ಅವ್ರಿಗೆ ಮುತ್ತಿತ್ತಿ ಅವ್ರನ್ನ ಕಳ್ಸ್ಕೊಡ್ತಾರೆ. ಆಮೇಲೆ ರೂತರು ಅಲ್ಲೇ ಇರ್ತಾರೆ. ಇದು ಅವ್ರು ನಹೋಮಿ ನೋಡ್ಬಿಟ್ಟು, ನೀನ್ ಯಾಕೆ ಅವ್ರ ಜೊತೆ ಹೋಗಿಲ್ಲ ಅಂತ ಅವ್ರು ಕೇಳ್ತಾರೆ. ಅದಕ್ ರೂತ ಅಂತಾರೆ, ಇಲ್ಲ, ನೀವೆಲ್ಲೋಗ್ತೀರಾ ಅಲ್ಲೇ ನಾನು ಬರ್ತೀನಿ, ನಿಮ್ ಜೊತೆನೆ ನಾನು ಇರ್ತೀನಿ, ಮತ್ತೆ ನಿಮ್ ದೇವ್ರೇ ನನ್ ದೇವ್ರು ಅಂತ ಅಂತಾರೆ. ಇದನ್ ಕೇಳ್ಬಿಟ್ಟಿ ನಹೋಮಿಗ್ ಗೊತ್ತಾಗುತ್ತೆ, ಇವ್ರು ತುಂಬಾ ದೃಢ ಮನ್ಸಿಂದ ಇದಾರೆ, ನನ್ ಜೊತೆನೇ ಬರ್ಬೇಕಂತ ಗೊತ್ತಾಗಿ ಅವ್ರು ಸುಮ್ಮನೆ ಆಗ್ತಾರೆ. ಅದಾದ್ಮೇಲೆ ಅವ್ರಿಬ್ರು ಬೆತ್ಲೆಹೇಮ್ ದೇಶದಲ್ಲಿ ಅಲ್ಲಿ ಬಂದು ವಾಸ ಮಾಡ್ತಾರೆ. ಅದಾದ್ಮೇಲೆ ರೂತರು
ನಹೋಮಿಗಂತಾರೆ ನೋಡ್ರಿ ಅತ್ತೆ ನಾನು ಅಕ್ಲಾಯಕ್ ಹೋಗ್ತೀನಿ ಅಂತ ಅಂತಾರೆ. ಅದಕ್ಕೆ ನಹೋಮಿ ಸರಿಯಪ್ಪ ನೀನ್ ಹೋಗು ಅಂತ ಅಂತಾರೆ. ಅದಾದ್ಮೇಲೆ ರೂತ ಒಬ್ರು ಹೊಲದಲ್ಲಿ ಹೋಗ್ತಾರೆ. ಆ ಹೊಲ ಯಾರ್ದಂದೆ? ಭೋಜನಂದು. ಈಗ ಭೋಜನನು ಯಾರು? ಭೋಜನ ಯಾರಂದ್ರೆ ಎಲಿಮೆಲಕನು ಅಂದ್ರೆ ನಹೋಮಿ ಗಂಡನ ದೂರ ಸಂಬಂಧಿ ಆಗಿರ್ತಾರೆ. ಮತ್ತೆ ಅವ್ರು ತುಂಬಾ ಶ್ರೀಮಂತ ಕೂಡ ಆಗಿರ್ತಾರೆ. ಅಲ್ಲಿ ಅವರು ರೂತಲ್ಲಿ ಹೋಗಿ ಅಕ್ಲಾಯ್ತಾ ಇರುವಾಗ ಭೋಜನ ಅವ್ರನ್ನ ನೋಡ್ತಾರೆ. ಅದಕ್ಕೆ ಅವ್ರ ಸೇವಕರನ್ನ ಕರ್ಸಿ ಹೇಳ್ತಾರೆ ಇವ್ರು ಯಾರು ಇಲ್ಲಿ ಅಕ್ಲಾಯ್ತಾ ಇರೋರು ಅಂತ ಹೇಳ್ತಾರೆ. ಅದಕ್ಕೆ ಅವ್ರ ಸೇವಕರಂದ್ರೆ ಇವ್ರು ನಹೋಮಿ ಜೊತೆ ಬಂದಿರೋರು ಅಂತ ಅಂತಾರೆ. ಅದಕ್ಕೆ ಭೋಜನ ಆ ರೂತನ್ನ ಕರೆದಿರ್ತಾರೆ. ನೋಡಮ್ಮ ನೀ ಎಲ್ಲೂ ಹೋಗ್ಬೇಡ, ಯಾರ ಹೊಲಕ್ಕೂ ಅಕ್ಲಾಯಕ್ ಹೋಗ್ಬೇಡ, ನಮ್ ಹೊಲದಲ್ಲೇ ನೀನ್ ಅಕ್ಲಾಯಿ. ಮತ್ತೆ ಈ ಶ್ರೀಯರೆಲ್ಲ ಇದಾರಲ್ಲ ಅವ್ರು ಎಲ್ಲ ಅಕ್ಲಾಯಕ್ ಹೋಗ್ತಾರೆ, ನೀನು ಅಲ್ಲೇ ಹೋಗು ಅಂತ ಅಂತಾರೆ. ಅದಕ್ಕೆ ನಹೋಮಿ ಇವ್ರು ರೂತ ಇರ್ತಾರಲ್ಲ ಸರಿ ಅಂತ ಅಂತಾರೆ. ಅದಾದ್ಮೇಲೆ ಅವರು ಸುಮಾರು ಸಾಯಂಕಾಲ ಹೊತ್ತು ಅಕ್ಲ ಹಾಕೊಂಡೇ ಇರ್ತಾರೆ. ಅದಾದ್ಮೇಲೆ ಅವ್ರ ಅತ್ತೆ ನಹೋಮಿ ಹತ್ರ ಹೋಗ್ಬಿಟ್ಟು ಈ ಅಕ್ಲನ್ನ ಕೊಡ್ತಾರೆ. ಆಗ ನಹೋಮಿ ಕೇಳ್ತಾರೆ ನಿಂಗೆ ಈ ಅಕ್ಲ ಇವತ್ತು ಎಲ್ಲ ಇದೆ ಅಂತ ಕೇಳ್ತಾರೆ. ಅದಕ್ಕೆ ರೂತಲ್ ಅಂತಾರೆ ನಾನು ಭೋಜನ ಎಂಬ ಅವ್ರ ಹೊಲದಲ್ಲಿ ಹೋಗಿ ಅಕ್ಲ ಇದೆ ಅಂತ ಅಂತಾರೆ. ಅದಾದ್ಮೇಲೆ ಅವ್ರು ಸ್ವಲ್ಪ ದಿವಸಗಳೆಲ್ಲ ಕಳೀತೆ. ಆಗ ನಹೋಮಿ ಇತರಲ್ಲ ರೂತಲ್ ಬಂತಾರೆ ನನ್ ಮಗ್ಳೇ ನೀನು ಗೃಹಿಣಿಯಾಗಿ ಸುಖದಿಂದ ಇರೋದೋಸ್ಕರ ನಾನು ಪ್ರಯತ್ನ ಮಾಡ್ಬೇಕಲ್ವಾ ಅಂತ ಅಂತಾರೆ. ಅದಕ್ಕೆ ನೀನು ಭೋಜನ ಇದ್ದಾರಲ್ಲ ಅವ್ರು ಇವತ್ ರಾತ್ರಿ ಹೊತ್ತು ತೋಟದಲ್ಲಿ ಒಬ್ರೇ ಇರ್ತಾರೆ. ಅದಕ್ಕೆ ನೀನ್ ಅವ್ರ ಹತ್ರ ಹೋಗಿ ಮದ್ವೆ ಆಗ್ತೀರಾ ಅಂತ ಹೋಗಿ ಕೇಳು ಅಂತ ಅಂತಾರೆ. ಅದಕ್ಕೆ ರೂತಲ್ ಅಂತ ಸರಿ ಅದಕ್ಕೆ ಅಂತ ಅಂದಿ ಅವ್ರು ಹೋಗಿ ರಾತ್ರಿ ಹೊತ್ತು ಭೋಜನ ಹತ್ರ ಮದ್ವೆ ಆಗ್ತೀರಾ ಅಂತ ಕೇಳ್ತಾರೆ. ಅದಕ್ಕೆ ಭೋಜನ ಅವ್ರಂತಾರೆ ಹೌದಾ, ನಂಗಿಂತ ಇನ್ನೊಬ್ರು ಹತ್ರ ಸಂಬಂಧಿಕ ಇದಾರೆ, ಅವ್ರ ಮೊದ್ಲು ಕೇಳ್ತೀನಿ, ಅವ್ರೇನೋದಿಲ್ಲ ಅಂದ್ರೆ ನಾನ್ ಮದ್ವೆ ಆಗ್ತೀನಿ ಅಂತ ಅಂತಾರೆ. ಅದಕ್ಕೆ ಸರಿ ಅಂತ ಈ ನಡೆದಿದ್ದೆಲ್ಲ ವಿಷಯವನ್ನು ರೂತನು ಅವ್ರ ಅತ್ತೆ ಇರ್ತಾರಲ್ಲ ನಹೋಮಿಗೆ ತಿಳಿಸ್ತಾರೆ. ಅದಾದ್ಮೇಲೆ ಭೋಜನ ಮಾರನೇ ದಿವಸನೇ ಅವ್ರ ಊರ್ ಬಾಗ್ಲು ಹತ್ರ ಇಟ್ಟು ಕಾಯ್ಕೊಂಡಿರ್ತಾರೆ ಆ ವ್ಯಕ್ತಿ ಬರಕ್ಕೆ. ಆ ವ್ಯಕ್ತಿ ಬಂದಾದ್ಮೇಲೆ ಆ ವ್ಯಕ್ತಿ ಮತ್ತೆ ಹಿರಿಯರೆಲ್ಲಾನು ಆ ಊರಿಯ ಹಿರಿಯರೆಲ್ಲ ಕರ್ಸಿ ಅಂತಾರೆ ನೋಡ್ರಪ್ಪ ಆ ವ್ಯಕ್ತಿ ಕೇಳ್ತಾರೆ ಭೋಜನ ವ್ಯಕ್ತಿಗೆ, ನೋಡ್ರಿ ಒಬ್ರು ರೂತಲ್ ಅಂತ ಒಬ್ರು ಇದ್ದಾರೆ, ಅವ್ರ ನಹೋಮಿ ಜೊತೆ ಬಂದಿರೋರು, ಅವ್ರನ್ನ ನೀನ್ ಮದ್ವೆ ಆಗ್ದೆ. ಇವ್ರು ನಹೋಮಿ ಗಂಡ ಇದಾರಲ್ಲ ಎಲಿಮೆಲಕನು ಅವ್ರದ್ದು ಹೊಲವನ್ನು ಮಾರ್ತಾ ಇದ್ದಾರೆ, ಅದಕ್ಕೆ ನಿಂಗ್ ಕೊಡ್ತಾರೆ ಅಂತ ಅಂತಾರೆ. ಅದಕ್ಕೆ ಇವ್ರು ಇರ್ತಾರಲ್ಲ ಆ ವ್ಯಕ್ತಿ ಸರಿ ಎಲ್ಲ ಮುಂದೆ ಒಪ್ಕೊಂತಾರೆ. ಅದಾದ್ಮೇಲೆ ಭೋಜನ ಅಂತಾರೆ ಆದ್ರೆ ಏನಂದ್ರೆ ಆ ಹೊಲ ನಿಮ್ಗೆ ಆದ್ರೆ ಹೆಸರು ಮಾತ್ರ ಅವ್ರ ಮಗನ್ ಮೇಲೆ ಇರುತ್ತೆ. ಅದಕ್ಕೆ ಇದು ಕೇಳಿ ವ್ಯಕ್ತಿ ಹೌದಾ, ನಾನೇ ಮದ್ವೆ ಆಗ್ಲಿ, ಅವ್ರನ್ನ ಮದ್ವೆ ಆಗಿ ನನ್ನ ಆಸ್ತಿನ ಯಾಕ್ ನಾನ್ ನಷ್ಟ ಪಡ್ಕೊಳ್ಳಿ, ನೀನೇ ಹೋಗ್ ಮದ್ವೆ ಆಗ್ಬೋದಲ್ಲ, ನೀನೇ ಮದ್ವೆ ಆಗು ಅಂತಾರೆ. ಅದಕ್ ಭೋಜನ ಹೌದಾ ಸರಿಯಪ್ಪ ಅನ್ಬಿಟ್ಟು ಆ ಹಿರಿಯರೆಲ್ಲಾ ಮುಂದೆ ಅಂತಾರೆ ನೋಡ್ರಿ ನಾನ್ ರೂತಲ್ ಎಂಬವ್ರನ್ನ ಮದ್ವೆ ಆಗ್ತೀನಿ, ಅದಕ್ ನೀವೇ ಸಾಕ್ಷಿ ಅಂತ ಅಂತಾರೆ. ಅದಾದ್ಮೇಲೆ ಅವ್ರು ರೂತನ್ನ ಮದ್ವೆ ಆಗ್ತಾರೆ. ಮದ್ವೆ ಆಗಿ ಒಂದ್ ಸ್ವಲ್ಪ ವರ್ಷಗಳ ಆಮೇಲೆ ಒಂದ್ ಮಗು ಹುಟ್ಟುತ್ತೆ. ಆ ಮಗುಗೆ ಒಬೇದ ಅಂತ ಹೆಸರಿರ್ತಾರೆ. ಅವರೇ ಇಷಾಯನ್ಗೆ ತಂದೆ ಮತ್ತೆ ದಾವಿದನ್ಗೆ ತಾತ ಆಗಿರ್ತಾರೆ. ಈ ದಾವಿದ ವಂಶದಲ್ಲಿ ಯೇಸು ಕ್ರಿಸ್ತರು ಹುಟ್ಟುತ್ತಾರೆ. ದೇವ್ರ ಈ ವಾಕ್ಯವನ್ನು ಆಶೀರ್ವದಿಸ್ಲಿ. ದೇವ್ರಿಗೆ ಸ್ತೋತ್ರ, ದೇವ್ರಿಗೆ ಮಹಿಮೆ. ಆಮೇನ್. ಆಮೇನ್. ಥ್ಯಾಂಕ್ ಯು ಮಗು, ಥ್ಯಾಂಕ್ ಯು. ಚೆನ್ನಾಗಿ ಓದಿದಿ, ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಿ. ದೇವ್ರ ಆಶೀರ್ವಾದ ಮಾಡಿ ಇನ್ನೂ ಹೆಚ್ಚಾಗಿ ಚೆನ್ನಾಗಿ ಓದಿ ಅದನ್ನ ತಿಳ್ಕೊ ಬಗ್ಗೆ. ದೇವ್ರನ್ನ ಆಶೀರ್ವಾದ ಮಾಡಿ. ನೆಕ್ಸ್ಟ್ ಥ್ಯಾಂಕ್ ಯು ನೆಕ್ಸ್ಟ್ ಸಾಕ್ಷಿ ಇದೆಯಮ್ಮ? ಸಾಕ್ಷಿ ಓದಮ್ಮ. ಕ್ರಿಸ್ತನಲ್ಲಿ ಕರೆಯಲ್ಪಟ್ಟಂತಹ ಎಲ್ಲಾ ನನ್ನ ಸಹೋದರ ಸಹೋದರಿಯರಿಗೆ ನನ್ನ ವಂದನೆಗಳು. ಈಗ ನಾವು ರೂತಳ ಚರಿತ್ರೆಯನ್ನು ನೋಡೋಣ. ಬೆತ್ಲೆಹೇಮ್ ಒಂದು ಊರಿತ್ತಂತೆ. ದೇಶದಲ್ಲಿ ಬರ ಬಂದದ್ರಿಂದ ಎಲಿಮೆಲಕನು ತನ್ನ ಹೆಂಡತಿಯಾದ ನವೋಮಿಯನ್ನು ತನ್ನ 2 ಮಕ್ಕಳನ್ನು ಕರೆದುಕೊಂಡು ಮೋವಾಬ್ ದೇಶಕ್ಕೆ ಹೋಗಿ ಅಲ್ಲೇ ವಾಸ ಮಾಡ್ತಾರೆ. ಕೆಲವು ವರ್ಷಗಳ ನಂತರ ನವೋಮಿಯ ಗಂಡ ಎಲಿಮೆಲಕನು ಸಾಯ್ತಾನೆ. ನವೋಮಿ ನಂತರದ ದಿನಗಳಲ್ಲಿ ತನ್ನ 2 ಮಕ್ಕಳಿಗೆ ಮೋವಾಬ್ ದೇಶದ ಒಪ್ರಾ ಮತ್ತು ರೂತಳನ್ನು ಮದುವೆ ಮಾಡಿಸ್ತಾಳೆ. ಸುಮಾರು 10 ವರ್ಷದ ನಂತರ ನವೋಮಿಯ 2 ಮಕ್ಕಳು ಸತ್ತು ಹೋಗ್ತಾರೆ.
ನವೋಮಿ ಗಂಡನನ್ನು ಇಬ್ಬರು ಮಕ್ಕಳನ್ನು ಕರೆದುಕೊಂಡ್ಳು. ಯೆಹೋವ ದೇವರು ತನ್ನ ಜನರ ಮೇಲೆ ಕೃಪೆ ಇಟ್ಟು ಅವರಿಗೆ ಆಹಾರವನ್ನು ಕೊಚ್ಚಿದ್ರು ಎಂಬುವ ಮಾತನ್ನು ಕೇಳ್ತಾಳೆ. ನವೋಮಿ ಬೆತ್ಲೆಹೇಮ್ಗೆ ಹೊರಡ್ತಾಳೆ. ನವೋಮಿ ಸೊಸೆಯರಿಗೆ ನೀವು ನಿಮ್ಮ ತವರು ಮನೆಗೆ ಹೋಗ್ರಿ ಎಂದು ಹೇಳಿತು. ಆಗ ಒಪ್ಮ ಮತ್ತು ರೂತಳು ನಾವು ನಿನ್ನ ಜೊತೆಯಲ್ಲೇ ಬರ್ತೀವಿ ಅಂತಾರೆ. ಅದಕ್ಕೆ ನವೋಮಿ ನನ್ನ ಮಕ್ಕಳೇ, ನೀವು ನನ್ನ ಜೊತೆ ಬರುವುದೇಕೆ? ನೀವು ಮದುವೆ ಮಾಡ್ಕೊಂಡು ಸುಖದಿಂದಿರಿ ಎಂದು ಹೇಳ್ತಾರೆ. ಆಗ ಒಪ್ರಾಳು ಅತ್ತೆಯನ್ನು ಮುದ್ದಿಟ್ಟು ಹೊರಟೋದ್ಲು. ಆದ್ರೆ ರೂತಳು ಅತ್ತೆಯ ಜೊತೆಯಲ್ಲೇ ಇದ್ಲು. ನವೋಮಿ ರೂತಳಿಗೆ ನೀನು ಆಕೆಯ ಜೊತೆಯಲ್ಲಿ ಹೋಗು ಎಂದು ಹೇಳ್ತಾಳೆ. ಅದಕ್ಕೆ ರೂತಳು ನಿನ್ನನ್ನು ಬಿಟ್ಟು ನಾನು ಹೋಗುವುದಿಲ್ಲ. ನೀನು ಎಲ್ಲಿಗೆ ಹೋದರೂ ನಾನು ಅಲ್ಲಿಗೆ ಬರುವೆನು. ನಿನ್ನ ದೇವ್ರೇ ನನ್ನ ದೇವ್ರು ಎಂದು ಹೇಳ್ತಾಳೆ. ನವೋಮಿ ಮತ್ತು ರೂತಳು ಬೆತ್ಲೆಹೇಮ್ಗೆ ಊರಿಗೆ ಬಂದಾಗ ಜವೆ ಗೋಧಿಯ ಸುಗ್ಗಿ ಕಾಲ ಪ್ರಾರಂಭವಾಗ್ತದೆ. ನವೋಮಿಯ ಗಂಡ ಎಲಿಮೆಲೆಕನು ಗೋತ್ರದಲ್ಲಿ ಬೋವಜನೆಂಬ ಒಬ್ಬ ಶ್ರೀಮಂತ ಸಂಬಂಧಿ ಇದ್ದ. ಅವನ ಹೊಲದಲ್ಲಿ ರೂತಳು ಜವೆ ಗೋಧಿಯನ್ನು ತೆಗೆದುಕೊಂಡು ಅತ್ತಿಗೆ ತಂದು ಕೊಟ್ಲು. ಆಗ ನವೋಮಿ ನೀನು ಯಾರ ಹೊಲದಲ್ಲಿ ಹಕ್ಕಲಾಯ್ದಿ ಎಂದು ಕೇಳ್ತಾಳೆ. ಅದಕ್ಕೆ ರೂತಳು ಬೋವಜನು ಹೊಲದಲ್ಲಿ ಎಂದು ಹೇಳ್ತಾಳೆ. ನವೋಮಿ ಆ ಮನುಷ್ಯ ನಮ್ಮ ಸಂಬಂಧಿಕ ಎಂದು ರೂತಳಿಗೆ ಹೇಳ್ತಾಳೆ. ನವೋಮಿಯ ರೂತಳಿಗೆ ಹೇಳ್ತಾಳೆ, ಬೋವಜನು ನಮ್ಮ ಸಂಬಂಧಿಕ, ಅವನನ್ನು ನೀನು ಮದ್ವೆ ಆಗು ಎಂದು. ಅದಕ್ಕೆ ರೂತಳು ಬೋವಜನನ್ನು ನೀನು ಸಮೀಪ ಬಂಧುವಾಗಿರುವುದರಿಂದ ನನ್ನನ್ನು ನೀನು ಮದ್ವೆ ಮಾಡ್ಕೋ ಎಂದು ಕೇಳ್ತಾಳೆ. ಆಗ ಬೋವಜನು ನನ್ನ ಮಗಳೇ, ನಾನು ಸಮೀಪ ಬಂಧುವೆಂಬುದು ನಿಜ, ಆದ್ರೂ ನನಗಿಂತ ಸಮೀಪದವನು ಒಬ್ಬನಿದ್ದಾನೆ. ಅವನು ಮದುವೆ ಆದ್ರೆ ಸರಿ, ಇಲ್ಲವಾದ್ರೆ ನಾನೇ ನಿನ್ನನ್ನು ಮದುವೆ ಮಾಡ್ಕೊಳ್ತೀನಿ ಎಂದು ಹೇಳ್ತಾನೆ. ಅದಕ್ಕೆ ರೂತಳು ಅತ್ತೆಗೆ ಎಲ್ಲಾ ಸಂಗತಿಗಳನ್ನು ತಿಳಿಸ್ತಾಳೆ. ಬೋವಜನು ಆ ಸಮೀಪ ಬಂಧುವನು ಕರೆದು ರೂತಳನ್ನು ಮದುವೆ ಮಾಡ್ಕೋ ಎಂದು ಹೇಳ್ದ. ಅದಕ್ಕೆ ಅವನು ಮದುವೆ ಮಾಡಿಕೊಳ್ಳುವುದಿಲ್ಲ ಎಂದು ಹೇಳಿದ. ಆಗ ಬೋವಜನು ರೂತಳನ್ನು ಮದುವೆ ಮಾಡ್ಕೊಳ್ತಾನೆ. ರೂತಳು ಮಗನನ್ನು ಹೆತ್ಲು. ಆ ಮಗುವಿಗೆ ಒಬೇದನೆಂದು ಹೆಸರಿಟ್ರು. ಆಮೇನ್. ಥ್ಯಾಂಕ್ ಯು ಚೆನ್ನಾಗಿ ಓದಿದಿ ಅಮ್ಮ ಸಾಕ್ಷಿ. ಇನ್ನು ಚೆನ್ನಾಗಿ ಓದು, ಬೈಬಲ್ ಚೆನ್ನಾಗಿ ಓದ್ತಾ ಇದೀಯಾ, ಚೆನ್ನಾಗಿ ತಿಳ್ಕೊದ್ ದೇವ್ರ ಬಗ್ಗೆ. ದೇವ್ರ ನಿನ್ನ ಆಶೀರ್ವಾದ ಮಾಡಲಿ. ನೆಕ್ಸ್ಟ್ ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಪೃಥ್ವಿ ಇದೆಯೇನಪ್ಪ? ಬ್ರದರ್ ನಮಸ್ತೆ ಸರ್. ನಮಸ್ತೆ ಬ್ರದರ್, ಚೆನ್ನಾಗಿ ಓದಪ್ಪ. ನೆಕ್ಸ್ಟ್ ಬ್ರದರ್ ನಾನು ಲಾಸ್ಟ್ ಅಲ್ಲಿ ಓದ್ತೀನಿ ಬ್ರದರ್. ಲಾಸ್ಟ್ ಅಲ್ಲಿ ಓದ್ತೀಯಾ? ಸರಿ ಸರಿ ಸರಿ. ಚೈತನ್ಯ ಯಾರು? ಬ್ರದರ್ ಚೈತನ್ಯ ಇಲ್ಲ. ಚೈತನ್ಯ ಇಲ್ಲ, ಓಕೆ. ನೆಕ್ಸ್ಟ್ ವಾಸು ಇದಾರ? ವಾಸು ಚೈತನ್ಯ ಇಲ್ಲ. ಪ್ರಿಯಾ ಇದಾರೆ ನೋಡಿ ಬ್ರದರ್. ಓಕೆ, ಪ್ರಿಯಾ ಇದೆಯಮ್ಮ? ಓಕೆ, ಓದಮ್ಮ ಪ್ರಿಯಾ. ಕ್ರಿಸ್ತನಲ್ಲಿ ಕರೆಯಲ್ಪಟ್ಟಂತ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ನನ್ನ ವಂದನೆಗಳು. ಈಗ ನಾವು ರೂತಳ ಚರಿತ್ರೆಯನ್ನು ನೋಡೋಣ. ಬೆತ್ಲೆಹೇಮ್ ಅಂತ ಒಂದು ಊರಿತ್ತಂತೆ. ಆ ದೇಶದಲ್ಲಿ ಬರ ಬಂದಿತ್ತಂತೆ. ಎಲಿಮೆಲೆಕನು ಅಂತ ಒಬ್ಬ ಇದ್ದಂತೆ. ಅವನಿಗೆ ಹೆಂಡತಿ ಇದ್ಲಂತೆ. ಹೆಂಡತಿ ಹೆಸರು ನವೋಮಿ ಅಂತೆ. ನವೋಮಿಗೆ ಇಬ್ಬರು ಮಕ್ಕಳಿದ್ರಂತೆ. ಇಬ್ಬರು ಮಕ್ಕಳನ್ನು ಕರೆದುಕೊಂಡು ಮೋವಾಬ್ ಅಂತ ದೇಶಕ್ಕೆ ಹೊರಟು ಹೋಗ್ತಾರೆ. ಅಲ್ಲೇ ಸ್ವಲ್ಪ ದಿವಸ ವಾಸ ಮಾಡಿದ್ರಂತೆ. ಕೆಲವು ವರ್ಷಗಳ ನಂತರ ನವೋಮಿಯ ಗಂಡ ಎಲಿಮೆಲೆಕನು ಸಾಯ್ತಾನಂತೆ. ನವೋಮಿ ನಂತರದ ದಿನಗಳಲ್ಲಿ ತನ್ನ ಇಬ್ಬರು ಮಕ್ಕಳಿಗೆ ಮೋವಾಬ್ ದೇಶದ ಒಪ್ರಾ ಮತ್ತು ರೂತಳನ್ನು ಮದುವೆ ಮಾಡಿಸಿದ್ಲು. ಸುಮಾರು 10 ವರ್ಷ ನಂತರ ನವೋಮಿಯ ಇಬ್ಬರು ಮಕ್ಕಳು
ಸತ್ತು ಹೋಗ್ದ್ರಂತೆ. ನವೋಮಿ ಗಂಡನನ್ನು ಇಬ್ಬರು ಮಕ್ಕಳನ್ನು ಕರೆದುಕೊಂಡು ಯೆಹೋವ ದೇವರ ತನ್ನ ಜನರ ಮೇಲೆ ಕೃಪೆ ಇಟ್ಟಿದ್ರಿಂದ ಅವರಿಗೆ ಆಹಾರವನ್ನು ಕೊಟ್ಟಿದ್ದಾರೆ ಎಂಬುವ ಮಾತನ್ನು ಕೇಳಿದ ನವೋಮಿ ಬೆತ್ಲೆಹೇಮ್ಗೆ ಹೊರಟು ಹೋಗ್ತಾಳ. ನವೋಮಿ ಸೊಸೆಯರಿಗೆ ನೀವು ನಿಮ್ಮ ತವರ ಮನೆಗೆ ಹೋಗಿರಿ ಎಂದು ಹೇಳಿದ್ಲು. ಆಗ ಒಪ್ರ ಮತ್ತು ರೂತಳು ನಾವು ನಿನ್ನನ್ನ ಬಿಟ್ಟು ಎಲ್ಲಿಗೂ ಹೋಗುವುದಿಲ್ಲ ಅಂತಾಳೆ. ಅದಕ್ಕೆ ನವೋಮಿ ನನ್ನ ಮಕ್ಕಳೇ, ನೀವು ನನ್ನ ಜೊತೆ ಬರುವುದೇಕೆ? ನೀವು ಮದುವೆ ಮಾಡಿಕೊಂಡು ಸುಖದಿಂದಿರಿ ಎಂದು ಹೇಳ್ತಾಳೆ. ಆಗ ಒಪ್ರಾಳು ಅತ್ತೆಯನ್ನು ಮುದ್ದಿಟ್ಟು ಹೊರಟು ಹೋದ್ಲು. ಆದರೆ ರೂತಳು ಅತ್ತೆಯ ಜೊತೆಯಲ್ಲಿ ಇದ್ದಳು. ನವೋಮಿ ರೂತಳಿಗೆ ನೀನು ಆಕೆಯ ಜೊತೆಯಲ್ಲಿ ಹೋಗು ಎಂದು ಹೇಳಿದ್ಲು. ಅದಕ್ಕೆ ರೂತಳು ನಿನ್ನನ್ನು ಬಿಟ್ಟು ನಾನು ಎಲ್ಲಿಗೂ ಹೋಗುವುದಿಲ್ಲ, ನೀನು ಎಲ್ಲಿಗೆ ಹೋದರೂ ನಾನು ಅಲ್ಲಿಗೆ ಬರುವೆನು, ನಿನ್ನ ದೇವರೇ ನನ್ನ ದೇವರು ಎಂದು ಹೇಳಿದಳು. ನವೋಮಿ ಮತ್ತು ರೂತಳು ಬೆತ್ಲೆಹೇಮ್ ಊರಿಗೆ ಬಂದಾಗ ಜಾವೆ ಗೋಧಿಯ ಸುಗ್ಗಿ ಕಾಲ ಪ್ರಾರಂಭವಾಗಿತ್ತಂತೆ. ನವೋಮಿ ಗಂಡ ಎಲಿಮೆಲೆಕನು ಗೋತ್ರದಲ್ಲಿದ್ದಾಗ ಬೋವಜನೆಂಬ ಒಬ್ಬ ಶ್ರೀಮಂತ ಇದ್ದಂತೆ. ಅವನ ಹೊಲದಲ್ಲಿ ರೂತಳು ಜಾವೆ ಗೋಧಿಯನ್ನು ತೆಗೆದುಕೊಂಡು ಅತ್ತೆಗೆ ತಂದು ಕೊಟ್ಟಳು. ಆಗ ನವೋಮಿ ನೀನು ಯಾರ ಹೊಲದಲ್ಲಿ ಅಕ್ಕಲಾಯಿದಿ ಎಂದು ಕೇಳಿದ್ಲು. ಅದಕ್ಕೆ ರೂತಳು ಬೋವಜನೆಂಬ ಹೊಲದಲ್ಲಿ ಎಂದು ಹೇಳ್ತಾಳೆ. ನವೋಮಿ ಆ ಮನುಷ್ಯ ನಮ್ಮ ಸಂಬಂಧಿಕ ಎಂದು ರೂತಳಿಗೆ ಹೇಳಿದ್ಲು. ನವೋಮಿ ರೂತಳಿಗೆ ಹೇಳ್ತಾಳೆ ಬೋವಜನು ನಮ್ಮ ಸಂಬಂಧಿಕ, ಅವನನ್ನು ನೀನು ಮದುವೆ ಆಗು ಎಂದು ಹೇಳ್ತಾಳೆ. ಅದಕ್ಕೆ ರೂತಳು ಬೋವಜನು ನೀನು ಸಮೀಪ ಬಂಧುವಾಗಿರುವುದರಿಂದ ನನ್ನನ್ನು ನೀನು ಮದುವೆ ಮಾಡಿಕೊ ಎಂದು ಕೇಳಿದ್ರೆ, ಆಗ ಬೋವಜನು ನನ್ನ ಮಗಳೇ, ನಾನು ಸಮೀಪ ಬಂಧುವೆಂಬುದು ನಿಜ, ಆದರೂ ನನಗಿಂತ ಸಮೀಪದವನು ಒಬ್ಬನಿದ್ದಾನೆ, ಅವನನ್ನು ಮದುವೆಯಾದರೆ ಸರಿ, ಇಲ್ಲವಾದರೆ ನಾನೇ ನಿನ್ನನ್ನು ಮದುವೆ ಮಾಡಿಕೊಳ್ಳುತ್ತೇನೆ ಎಂದು ಹೇಳಿದ್ದ. ಅದಕ್ಕೆ ರೂತಳು ಅತ್ತೆಗೆ ಎಲ್ಲಾ ಸಂಗತಿಗಳನ್ನು ತಿಳಿಸುತ್ತಾಳೆ. ಬೋವಜನು ಆ ಸಮೀಪ ಬಂಧುವನ್ನು ಕರೆದು ರೂತಳನ್ನು ಮದುವೆ ಮಾಡಿಕೊ ಎಂದು ಹೇಳಿದ್ದ. ಅದಕ್ಕೆ ಅವನು ಮದುವೆ ಮಾಡಿಕೊಳ್ಳುವುದಿಲ್ಲ ಎಂದು ಹೇಳಿದ್ದ. ಆಗ ಬೋವಜನು ರೂತಳನ್ನು ಮದುವೆ ಮಾಡಿಕೊಳ್ತಾನೆ. ರೂತಳು ಮಗನನ್ನು ಹೆತ್ತಳು. ಆ ಮಗುವಿಗೆ ಬೋವದನೆಂದು ಹೆಸರಿಟ್ಟಳು. ಆಮೇಲೆ ಈ ವಾಕ್ಯವನ್ನು ಕೇಳಿಸ್ತೀನಿ. ಆಮೇಲೆ ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ಚೆನ್ನಾಗಿ ಓದಿ, ಇನ್ನು ಮುಂದೆ ಚೆನ್ನಾಗಿ ಓದು, ಇನ್ನು ಬೈಬಲ್ ಬಗ್ಗೆ ಚೆನ್ನಾಗಿ ತಿಳ್ಕೊ. ದೇವ್ರನ್ನ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್ ಜನಾತ್ ಇದಾರ? ಬ್ರದರ್ ಇಲ್ಲ ಜೊನಾತ್ ಇಲ್ಲ ಬ್ರದರ್. ಓಕೆ ರೀ. ಲಿಖಿತ ಅವರು ಇಲ್ಲ ಬ್ರದರ್. ಓಕೆ ಸರ್. ತರುಣ್ ಲೋಕೇಶ್ ಬ್ರದರ್ ತರುಣ್ ಲೋಕೇಶ್ ಇಲ್ಲ, ತರುಣ್ ರಾಜ್ಗೆ ಕೊಟ್ಬಿಡ್ತೀನಿ. ಓಕೆ ಸಿಸ್ಟರ್ ಕೊಡಿ, ಅವ್ರ ಹೆಸರು ಹಾಕಲ. ಓಕೆ ರೀ, ತರುಣ್ ರಾಜ್. ಓಕೆ ಸಿಸ್ಟರ್ ಕೊಡಿ. ತರುಣ್ ರಾಜ್. ಬ್ರದರ್ ಓದಪ್ಪ ಚೆನ್ನಾಗಿ ಓದು. ಓಕೆ ಬ್ರದರ್. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರರೇ, ನಿಮ್ಮನ್ನು ತಂದೆಯಾದ ದೇವರ ನಾಮದಲ್ಲೂ ಮತ್ತು ರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ವಂದಿಸುತ್ತಾ ಇವತ್ತು ನಾವು ರೂತರ ಬಗ್ಗೆ ತಿಳ್ಕೊಳ್ಳೋಣ. ಆ ಒಂದು ಕಾಲದಲ್ಲಿ ನ್ಯಾಯಸ್ಥಾಪಕರು ಆಳುತ್ತಿರ್ತಾರೆ. ಹಾಗೂ ನ್ಯಾಯಸ್ಥಾಪಕರು ಆಳುತ್ತಿರುವ ಒಂದು ಕಾಲದಲ್ಲಿ ಬೆತ್ಲೆಹೇಮ್ ಎಂಬ ಒಂದು ಪ್ರಾಂತ್ಯದಲ್ಲಿ ಯೂದ ಕುಲದಲ್ಲಿ ಎಲಿಮೆಲೆಕ ಒಬ್ಬ ಮನುಷ್ಯನಿರ್ತಾರೆ. ಅವ್ರಿಗೆ ನಹೋಮಿ ಒಬ್ರು ಒಂದು ಹೆಂಡತಿ ಇರ್ತಾರೆ. ಅವರಿಬ್ಬರಿಗೆ ಮಕ್ಕಳು ಮೆಹಿಲೋನ್ ಮತ್ತೆ ಕಿಲಿಯೋನ್ ಇರ್ತಾರೆ. ಅವರು ಒಂದು ಕಾಲದಲ್ಲಿ ಬೆತ್ಲೆಹೇಮಿನಲ್ಲಿ ಆವಾಗ ಬರಗಾಲ ಬರುತ್ತೆ. ಅದಕ್ಕೆ ಇವ್ರು ಏನ್ ಮಾಡ್ತಾರಂದ್ರೆ, ಇವು ಗಂಡ ಹೆಂಡತಿ ಮತ್ತೆ ಮಕ್ಕಳು ಏನ್ ಮಾಡ್ತಾರಂದ್ರೆ ಮಹೋಬಿಗೆ ಅವರು ಹೋಗ್ತಾರೆ. ಆ ಮಹೋಬಿಗೆ ಹೋದಾದ್ಮೇಲೆ ಒಂದು ಕೆಲವು ವರ್ಷ ಆದ್ಮೇಲೆ ಎಲಿಮೆಲೆಕನು ಸಾಯ್ತಾರೆ.
ಅದಕ್ಕೆ ಇವರು ನಹೋಮಿ ಏನ್ ಮಾಡ್ತಾರೆ ಅಂದ್ರೆ ಅವ್ರಿಬ್ರು ಒಂದು ಮಕ್ಕಳಿಗೆ ಒಂದು ಮದ್ವೆ ಮಾಡಿಸ್ಬೇಕಂತ ಅಂದ್ಬಿಟ್ಟು ಅಲ್ಲೇ ಶ್ರೀಯರ್ ಇರ್ತಾರಲ್ಲ ಅವ್ರಿಗೆ ಮದ್ವೆ ಮಾಡ್ತಾರೆ. ಯಾರಂದ್ರೆ ಓರ್ಫಾ ಮತ್ತೆ ರೂತರ ಹತ್ರ ಮದ್ವೆ ಮಾಡಿಸ್ತಾರೆ. ಆಗ ಒಂದು 10 ವರ್ಷ ಅಲ್ಲಿ ಅವರು ಒಂದು ಬಾಳ್ತಾರೆ. ಆಗ ಅವರು ಆವಾಗ ಮಹಲೋನ್ ಮತ್ತೆ ಕಿಲಿಯೋನು ಅವ್ರಿಬ್ರು ಮಕ್ಕಳು ಆವಾಗ ಸತ್ತೋಗ್ತಾರೆ. ಅದಾದ್ಮೇಲೆ ನಹೋಮಿ ಅವಾಗ ಅವ್ರಿಗೆ ಗೊತ್ತಾಗುತ್ತೆ ಏನಂತ ಅಂದ್ರೆ ಈ ಒಂದು ಬೆತ್ತಲೆಮೆನಲ್ಲಿ ಮತ್ತೆ ಒಂದು ಯೆಹೋವದ ದೇವರು ಮತ್ತೆ ಒಂದು ಕರುಣೆ ಇಕ್ಕಿ ಆ ಒಂದು ಮತ್ತೆ ಬರಗಾಲ ಎಲ್ಲ ಹೋಗಿ ಎಲ್ಲ ಒಂದು ಪೈರು ಬೆಳೀತಿದೆ ಅಂತ ಗೊತ್ತಾಗಾದ್ಮೇಲೆ ನಹೋಮಿ ಏನ್ ಮಾಡ್ತಾರೆ ಅಂದ್ರೆ ಅಲ್ಲೇ ಮತ್ತೆ ಅವರು ಒಂದು ಬೆತ್ತಲೆಮೆಗೆ ಹೋಗ್ಬೇಕು ಅಂತ ಅವರು ಒಂದು ನಿರ್ಧಾರ ಮಾಡ್ಕೋತಾರೆ. ಆಗ ಅಲ್ಲಿ ಹೋಗುವಾಗ ಅವಾಗ ಅವರು ನಹೋಮಿ ಅವರು ಒಂದು ಇಬ್ರು ಸಸ್ಯಗಳಿರ್ತಾರಲ್ಲ ಅವ್ರಿಗೆ ಹೇಳ್ತಾರೆ, ನೀವು ನನ್ನ ಹಿಂದೆ ಬರಕ್ ಹೋಗ್ಬೇಡ್ರಿ, ನೀವು ನಿಮ್ಮ ಒಂದು ಮನೆಗೆ ಹೋಗಿ ಮತ್ತೆ ನೀವು ಮದ್ವೆ ಮಾಡ್ಕೊಂಡು ನಿಮ್ಮ ಒಂದು ಗಂಡ ಹೆಂಡತಿ ಇರೋ ಜೊತೆ ನೀವು ಗಂಡ ಮತ್ತೆ ಮಕ್ಕಳ ಜೊತೆ ನೀವು ಸುಖವಾಗಿರ್ರಿ ಅಂತ ಅಂತಾರೆ. ಆವಾಗ ಇವರು ಇಬ್ರು ಒಪ್ಕೊಳಲ್ಲ. ಅದಾದ್ಮೇಲೆ ಒಂದ್ ಸ್ವಲ್ಪ ಬಲವಂತ ಮಾಡಾದ್ಮೇಲೆ ಆಗ ಓರ್ಫಾ ಅವರು ಒಪ್ಕೊಬಿಟ್ಟು ಅವರು ತುಂಬಾ ಒಂದು ದುಃಖದಿಂದ ಒಂದು ನಹೋಮಿಗೆ ಒಂದು ಮುಡ್ದಿಕ್ಕಿ ಅಲ್ಲಿಂದ ಹೋಗ್ತಾರೆ. ಆದ್ರೆ ರೂತಳು ಮಾತ್ರ ಹೋಗಲ್ಲ. ಅದಕ್ಕೆ ಅವರು ನಹೋಮಿ ರೂತಳಿಗೆ ಹೇಳ್ತಾರೆ, ನೀನೇನಕ್ಕೆ ಇನ್ನು ಇಲ್ಲೇ ಇದ್ಯಾ, ನೀನು ನಿನ್ನ ಒಂದು ಓರ್ಫಾ ಜೊತೆನೆ ನೀನು ಹೋಗ್ಬೋದಾಗಿತ್ತಲ್ಲ, ಏನಕ್ಕೆ ನನ್ ಜೊತೆನೆ ಇದ್ದ ಅಂತ ಅಂತಾರೆ. ಅದಕ್ಕೆ ರೂತಳ್ ಅಂತಾರೆ, ನನ್ನ ನೀವು ಒಂದು ಬಲವಂತ ಮಾಡ್ಬೇಡಿ, ನೀವು ಎಲ್ಲೋ ಹೋಗ್ತೀರಾ ನಾನು ಅಲ್ಲೇ ಬರ್ತೀನಿ, ನೀವ್ ಎಲ್ಲಿರ್ತೀರಾ ನಾನು ಅಲ್ಲೇ ಇರ್ತೀನಿ, ನಿಮ್ಮ ಜನರೇ ನನ್ನ ಜನರು ಮತ್ತೆ ನಿಮ್ಮ ದೇವರೇ ನನ್ನ ದೇವ್ರು ಅಂತ ಅಂತಾರೆ. ಇದು ನಹೋಮಿಗೆ ಇದನ್ನ ಕಂಡ್ಬಿಟ್ಟು ಇವ್ರು ಎಷ್ಟೇ ಆದ್ರೂನು ನನ್ನ ಬಿಟ್ಟೋಗೋ ತರ ಇಲ್ಲ, ಒಂದು ದೃಢ ನಿರ್ಧಾರವನ್ನು ಮಾಡ್ಕೊಂಡಿದ್ದಾರೆ ಅಂತ ಅನ್ಕೊಬಿಟ್ಟು ಅವರೊಂದು ಬೆತ್ತಲೆಮ್ಗೆ ಇಬ್ರುನು ಒಟ್ಟಿಗೆ ಹೋಗ್ತಾರೆ. ಆಗ ಬೆತ್ತಲೆಮ್ಗೆ ಅಲ್ಲಿ ಹೋದಾಗ ಅವಾಗ ಒಂದು ಕಾಲದಲ್ಲಿ ಅವಾಗ ಒಂದು ಜವೆಗೋದಿಯ ಒಂದು ಸುಗ್ಗಿ ಕಾಲ ಇರುತ್ತೆ. ಆಗ ಒಂದು ರೂತರ ಏನ್ ಹೇಳ್ತಾರೆ ಅಂದ್ರೆ, ನಾನು ಹೋಗ್ಬಿಟ್ಟು ಒಂದು ಹೊಲದಲ್ಲಿ ಹೋಗ್ಬಿಟ್ಟು ಒಂದು ಒಂದು ಹೊಲ ಹತ್ರ ಹೋಗ್ಬಿಟ್ಟು ಅಕ್ಕಲುಗಳನ್ನು ನಾನು ಆಯ್ತೀನಿ ಅಂತ ಅಂತಾರೆ. ಆಗ ಅವರು ಅಕ್ಕಲನ್ನ ಆಯ್ಕೊಳ್ಳೋಕೆ ಹೋಗ್ತಾರೆ. ಆವಾಗ ಅಲ್ಲಿ ಇವರು ಎಲಿಮೆಲೆಕ್ ನಹೋಮಿ ಗಂಡ ಎಲಿಮೆಲೆಕ್ ಇರ್ತಾರಲ್ಲ, ಅವ್ರು ಎಲಿಮೆಲೆಕ್ಕೆ ಒಂದು ಗೋತ್ರದಲ್ಲಿ ಭುವಜನ ಒಂದು ಒಬ್ಬ ಸಂಬಂಧಿಕ ಇರ್ತಾನೆ. ಅವನು ತುಂಬಾ ಶ್ರೀಮಂತ ಆಗಿರ್ತಾನೆ. ಆ ಒಂದು ಭುವಜನ ಒಂದು ಒಳಕ್ಕೇನೆ ಇವ್ರು ರೂತರ ಹೋಗ್ಬಿಟ್ಟು ಒಂದು ಒಕ್ಕಲವನ್ನು ಆಯ್ಕೊಳ್ತಾ ಇರ್ತಾರೆ. ಆ ಒಂದು ಆಯ್ಕೊಳ್ಳೋ ಒಂದು ಸಮಯದಲ್ಲಿ ಆಗ ಒಂದು ಭುವಜನನು ಆ ಒಂದು ರೂತರನ್ನು ನೋಡ್ಬಿಟ್ಟು ಅಲ್ಲಿರೋ ಒಂದು ಸೇವಕರನ್ನ ಕರ್ಬಿಟ್ಟು ಕೇಳ್ತಾರೆ, ಯಾರು ಈ ಒಂದು ಹೆಂಗ್ಸು ಅಂತ ಕೇಳಿದಾಗ ಅವಾಗ ಸೇವಕರಂತಾರೆ, ಇವ್ ನಹೋಮಿ ಜೊತೆ ಬಂದಿರೋ ಒಂದು ಹೆಂಗ್ಸು ರೂತಲು ಅಂತ ಅಂತಾರೆ. ಆಗ ಅವರು ಭುವಜನನು ರೂತಲನ್ನ ಕರ್ಬಿಟ್ಟು ಹೇಳ್ತಾರೆ, ನೀನು ಎಲ್ಲೂ ಬೇರೆ ಒಳಕ್ ಹೋಗ್ಬಿಟ್ಟು ನೀನೇನು ಒಕ್ಕಲವನ್ನು ತೆನೆಗಳನ್ನು ಆಯ್ಕೋಬೇಡ, ಇಲ್ಲೇ ನೀನು ಆಯಿ ಮತ್ತೆ ಈ ಒಂದು ಹೆಂಗಸರಿಂದ ಹೋಗ್ಬಿಟ್ಟು ನೀನು ಒಕ್ಕಲ ತೆನೆಗಳನ್ನು ಆಯಿ ಅಂತ ಅಂತಾರೆ. ಈ ಒಂದು ನಡೆದಿರೋ ವಿಷಯನೆಲ್ಲ ಇವರು ರೂತಲ್ ಹೋಗ್ಬಿಟ್ಟು ನಹೋಮಿಗೆ ಹೇಳ್ತಾರೆ. ಆಗ ಒಂದು ಕೆಲ ದಿನ ಆದ್ಮೇಲೆ ನಹೋಮಿ ಅಂತಾರೆ, ನೀನು ಒಂದು ಒಳ್ಳೆ ನೀನು ನನ್ನ ಮಗಳೇ, ನೀನು ಗೃಹಿಣಿ ಆಗಬೇಕು, ಮತ್ತೆ ನೀನು ಒಂದು ಸುಖದಿಂದ ಇರಬೇಕು, ಅದು ನನ್ನ ನಾನು ಅದನ್ನ ಪ್ರಯತ್ನ ಮಾಡ್ಬೇಕಲ್ಲ ಅಂತ ಅಂತಾರೆ. ಅದಕ್ಕೆ ಏನಂತಾರೆ ಅಂದ್ರೆ ನಹೋಮಿ, ನೀನು ಒಂದ್ ಕೆಲ್ಸ ಮಾಡು, ನೀನು ತುಂಬಾ ಜನ ಒಬ್ನೇ ಇರುವಾಗ ಒಂದು ರಾತ್ರಿ ಒಂದು ಸಮಯದಲ್ಲಿ ಹೊಲದ ಹತ್ರ ಹೋಗ್ಬಿಟ್ಟು ನೀವು ಮದ್ವೆ ಮಾಡ್ಕೊಡಕ್ಕೆ ನೀನು ಒಂದು ಕೇಳಿ ಹೋಗು ಅಂತ ಅಂತಾರೆ. ಅದೇ ರೀತಿ ರೂತರು ಅದೇ ರೀತಿ ಮಾಡ್ತಾರೆ. ಆಗ ಒಂದು ಭುವಜನನು ಒಂದು ಹೊಲದಲ್ಲಿ ಒಬ್ನೇ ಇರುವಾಗ ರಾತ್ರಿ ಹೊತ್ತು ಕೇಳ್ತಾರೆ, ಈ ರೀತಿ ಮದ್ವೆ ಮಾಡ್ಕೊಡಿ ಅಂತ. ಆದ್ರೆ ಭುವಜನನ್ ಅಂತಾರೆ, ನಂಗಿಂತ ಇನ್ನೊಬ್ಬ ನಿಂಗೆ ಹತ್ರ ಸಂಬಂಧಿ ಇದ್ದಾನೆ, ಆ ವ್ಯಕ್ತಿನ ಫಸ್ಟ್ ನೀನ್ ಹೋಗಿ ಕೇಳು ಅಂತ ಅಂತಾರೆ. ಅದಕ್ಕೇನೆ ಹೋಗ್ಬಿಟ್ಟು ಅದಕ್ಕೆ ಭುವಜನನೇ ಹೋಗಿ ಕೇಳ್ತಾರೆ. ಆ ಒಂದು ಊರು ಒಂದು ಬಾಗಿಲ ಹತ್ರ ನಿಂತ್ಕೊಂಡು ಆ ಒಂದು ವ್ಯಕ್ತಿ ಬರೋದಕ್ಕೋಸ್ಕರ ಒಂದು ಕಾಯ್ತಾ ಇರ್ತಾರೆ. ಆ ಒಂದು ವ್ಯಕ್ತಿ ಬಂದಾದ್ಮೇಲೆ ಕೇಳ್ತಾರೆ, ಈ ರೀತಿ ನೀನು ಒಂದು ರೂತರನ್ನ ಮದ್ವೆ ಮಾಡ್ಕೋತ್ಯಾ, ಆಗ ಒಂದು ಎಲಿಮೆಲೆಕನ ಒಂದು ಏನೋ ಒಂದು ಎಲ್ಲ ಒಂದು ನೆಲ ಹೊಲ ಐತೆ, ಅದೆಲ್ಲ ನಿನ್ ಪಾಲ್ಗಾಗುತ್ತೆ ಅಂತ ಅಂತಾರೆ. ಅದಕ್ಕೆ ಅವನು ಸರಿ ಅಂತಾರೆ. ಆಮೇಲೆ ಭುವಜನ ಅಂತಾರೆ, ಆದ್ರೆ ಆ ಒಂದು ನೆಲ ಪಾಲ್ ಮಾತ್ರ ನಿನ್ ಪಾಲಾಗುತ್ತೆ, ಆದ್ರೆ ಹೆಸರೆಲ್ಲ ಮಗುನ ಮೇಲೇನೆ ಇರುತ್ತೆ ಅಂತ ಅಂತಾರೆ.
ಅದಕ್ಕೆ ಎಲಿಮೆಲಕ್ ಅಂತಾನೆ, ನಾನೇನಕ್ಕೆ ಇವ್ರನ್ನ ಮದ್ವೆ ಮಾಡ್ಕೋಬೇಕು, ನನ್ನ ಆಸ್ತಿನ ನಾನೇನಕ್ಕೆ ನಾಶ ಮಾಡ್ಕೋಬೇಕು, ಬೇಕಾದ್ರೆ ನೀನೇ ನಿನ್ ಮದ್ವೆ ಮಾಡ್ಕೋ ಅಂತ ಅಂತಾರೆ. ಅದಾದ್ಮೇಲೆ ಭೂವದನ ಎಲ್ಲ ಒಂದು ಊರ್ ಜನರ ಮತ್ತೆ ಹಿರಿಯರ ಮುಂದೆ ಹೇಳ್ತಾರೆ, ನಾನು ರೂತರ್ಗೆ ರೂತರ ಹತ್ರ ಮದ್ವೆ ಮಾಡ್ಕೊತಾ ಇದ್ದೀನಿ ಅಂತ. ಅದಾದ್ಮೇಲೆ ರೂತರ ಜೊತೆ ಮದ್ವೆ ಮಾಡ್ಕೊಂಡಾದ್ಮೇಲೆ ಒಬ್ಬ ಮಗ ಹುಡ್ತಾರೆ. ಅವ್ರ ಮಗನ ಹೆಸರು ಒಬೇದ. ಆ ಒಬೇದ ಇಷಾಯನಿಗೆ ತಂದೆ ಆಗಿರ್ತಾನೆ, ಮತ್ತೆ ದಾವಿದನಿಗೆ ತಾತ ಆಗಿರ್ತಾರೆ. ಒಂದು ದಾವಿದ ಒಂದು ವಂಶದಲ್ಲೇ ಯೇಸು ಕ್ರಿಸ್ತರು ಹುಟ್ಟಿರ್ತಾರೆ. ಈ ಒಂದು ವಾಕ್ಯವನ್ನು ದೇವರು ಆಶೀರ್ವದಿಸಲಿ. ದೇವರಿಗೆ ಸ್ತೋತ್ರ, ದೇವರಿಗೆ ಆಮೇನ್. ಬ್ರದರ್ ಬ್ರದರ್. ಅರೇ ನಾನು ಮ್ಯೂಟ್ ಆಗ್ಬಿಟ್ಟದ ಸಿಸ್ಟರ್, ನಾನು ಸಾರಿ ಓಕೆ ಓಕೆ. ಸಾರಿ ಸರ್, ಮ್ಯೂಟ್ ಆಗ್ಬಿಟ್ಟಿತ್ತು. ನಾನು ಮಾತಾಡ್ತಾ ಇದ್ದೇನೆ. ಥ್ಯಾಂಕ್ ಯು ಅಪ್ಪ, ಚೆನ್ನಾಗಿ ಓದಿ, ಚೆನ್ನಾಗಿ ದೇವ್ರ ನಿನ್ನ ಆಶೀರ್ವಾದ ಮಾಡಿ, ಇನ್ನೂ ಚೆನ್ನಾಗಿ ದೇವ್ರ ಬಗ್ಗೆ ತಿಳ್ಕೊ, ಚೆನ್ನಾಗಿ ಇದು ಓದಿ. ದೇವ್ರ ನಿನಗೆ ಆಶೀರ್ವಾದ ಮಾಡಿ, ದೇವ್ರಿಗೆ ಮಹಿಮೆ ಉಂಟಾಗಲಿ. ಮತ್ತು ನೆಕ್ಸ್ಟ್ ತನುಶ್ರೀ ಇದ್ದಾರಾ? ಬ್ರದರ್ ಇಲ್ಲ, ಪೃಥ್ವಿ ಹೇಳ್ಬಿಡಿ ಬ್ರದರ್, ಲಾಸ್ಟ್ ಅವ್ರು ಮುಗಿಸ್ಬಿಡಿ. ಸುತ್ತಿನಿಲ್ಲ ರೀ ಪೃಥ್ವಿ ಸುತ್ತಿನ ಅಂತಂದಿದೆ ಅಲ್ರಿ ಹೆಸರು. ಅವ್ರು ಬಂದಿಲ್ಲ ಬ್ರದರ್, ನೆಕ್ಸ್ಟ್ ವಾರದಲ್ಲಿ ಸ್ಟಾರ್ಟ್, ಮತ್ತೆ ಹುಡುಗಿರು ಉಳ್ದಿದ್ ಮಕ್ಳನ್ನ ಇದ್ ಮಾಡೋಣ ಬ್ರದರ್. ಸರಿ ಸಿಸ್ಟರ್, ಹಂಗಲ್ಲ ಲಾಸ್ಟ್ ಪೃಥ್ವಿ ಕೊಟ್ಬಿಡ್ರಿ. ಹಾ ಬ್ರದರ್. ಪೃಥ್ವಿ ಓದ್ತೀಯಪ್ಪ? ಹಾ ಬ್ರದರ್, ನಮಸ್ತೆ ಬ್ರದರ್. ಓದಿ. ಕ್ರಿಸ್ತನಲ್ಲಿ ಕರೆಯಲ್ಪಟ್ಟ ಎಲ್ಲಾ ಸಹೋದರ ಸಹೋದರರಿಗೂ ವಂದನೆಗಳು. ಇವತ್ತು ನಾವು ನೋಡ್ತಾ ಇರೋ ಬೈಬಲ್ ರೀಡಿಂಗ್ ನ ಟಾಪಿಕ್ ಏನಂದ್ರೆ ರೂತಳು. ಒಂದು ನ್ಯಾಯಸ್ಥಾಪಕರು ಆಳುತ್ತಿದ್ದ ಒಂದು ದೇಶದಲ್ಲಿ, ಅಂದ್ರೆ ಆ ಒಂದು ಕಾಲದಲ್ಲಿ ಒಂದು ಬರ ಬಂದಿತ್ತು. ಆ ಊರಿಗೆ ಬರ ಬಂದಿದ್ದಾಗ ಇವರು ಯಾರು ಯಹೂದ ಪ್ರಾಂತ್ಯಕ್ಕೆ ಬೆತ್ಲೆಹೇಮಿನಲ್ಲಿ ಒಬ್ಬ ಏನು ಮೆಲೆಯಕನೆಂಬ ಮೆಲೆಯಕನಂತ ಒಬ್ಬ ಗಂಡಸ್ ಏನ್ ಮಾಡ್ತಾನಂದ್ರೆ, ತನ್ನ ಹೆಂಡತಿ ಜೊತೆ ಮತ್ತೆ ಇಬ್ಬರು ಮಕ್ಕಳ ಜೊತೆ ಅವನು ಯಹೂದ ಪ್ರಾಂತ್ಯದ ಬೆತ್ಲೆಹೇಮಿನಿಂದ ಅವರು ವಾಸ ಮಾಡಕ್ಕಂತ ಮೋವಾಬ್ ದೇಶಕ್ಕೆ ಹೋಯ್ತಾರೆ. ಆಗ ಆ ಮನುಷ್ಯನು ಅವ್ರ ಏನ್ ಮಾಡ್ತಾರೆ ಅಂದ್ರೆ, ಅಲ್ಲಿ ಹೋದ್ಮೇಲೆ ಅವರು ಒಂದ್ ಸ್ವಲ್ಪ ಕಾಲ ಬಾಳಿ ಅವರು ಸತ್ತೋಗ್ತಾರೆ, ಎಲಿಮೆಲೆಕು. ಆಮೇಲೆ ಇವ್ರು ಎಲಿಮೆಲೆಕನ ಹೆಂಡತಿ ಯಾರಂದ್ರೆ ನವೋಮಿ ತನ್ನ ಇಬ್ಬರ ಮಕ್ಕಳನ್ನ ಮೋವಾಬ್ ಸ್ತ್ರೀಯ ಅಂದ್ರೆ ಓರ್ಫಾ ಮತ್ತೆ ರೂತಳಿಗೆ ಇಬ್ರು ಮಕ್ಕಳನ್ನ ಮದ್ವೆ ಮಾಡಿ ಕೊಡ್ತಾರೆ. ಆಗ ಅವರು 10 ವರ್ಷ ಬಾಳಿ ಆ ಇಬ್ರು ಮಕ್ಕಳು ಕೂಡ ಅವರು ಸತ್ತೋಗ್ತಾರೆ. ಆಗ ಇವ್ರು ನವೋಮಿ ಏನ್ ಮಾಡ್ತಾರೆ ಅಂದ್ರೆ, ನಿಮ್ನ ಆ ಯೆಹೋವನೇ ನಿಮ್ನ ಕೃಪೆ ಮಾಡ್ಲಿ, ನೀವು ನನ್ನ ಬಿಟ್ಟು ಹೋಗ್ರಿ, ನಾನು ತಿರ್ಗಾ ನಿಮ್ಮ ತವರೂರಿಗೆ ಹೋಗ್ರಿ, ನನ್ ಜೊತೆ ನನ್ನ ಹಿಂದೆ ಬರ್ಬೇಡ್ರಿ ಅಂತ ಯಾರು ನವೋಮಿ ಹೇಳ್ತಾರೆ. ಆಗ ತನ್ನ ಸೊಸೆಯರಿಗೆ ಹೇಳ್ದಾಗ ಅವ್ರು ಅದರ ತುಂಬಾ ದುಃಖದಿಂದ ಇರ್ತಾರೆ, ಅಳ್ತಾ ಇರ್ತಾರೆ. ಸೊಸೆ ಮತ್ತೆ ಅವರು ಅಳ್ತಾ ಇರ್ತಾರೆ. ಆದ್ರೆ ಅವರು ತುಂಬಾ ಬಲವಂತ ಮಾಡಿದ್ರಿಂದ ಓರ್ಫಾ ಎನ್ನೋಳು ಏನ್ ಮಾಡ್ತಾಳೆ ಅಂದ್ರೆ, ತನ್ನ ಅತ್ತಿಗೆಗೆ ಮುತ್ತನ್ನ ಇಟ್ಟು ದುಃಖದಿಂದ ಹೋಯ್ತಾಳೆ. ಆದ್ರೆ ರೂತ ಮಾತ್ರ ಹೋಗಲ್ಲ. ಆಗ ನವೋಮಿ ಏನ್ ಹೇಳ್ತಾರೆ ಅಂದ್ರೆ, ನೀನ್ ಯಾಕೆ ಇಲ್ಲೇ ಇದ್ಯಾ, ನೀನು ಹೋಗು, ನಿನ್ನ ತವರೂರಿಗೆ ಹೋಗು ಅಂತ ಹೇಳ್ದಾಗ ಅವ್ರು ಹೇಳ್ತಾರೆ, ಇಲ್ಲ, ನೀವೆಲ್ಲೋಯ್ತಿರೋ ನಾನು ಅಲ್ಲೇ ಬರ್ತೀನಿ, ನೀವ್ ಎಲ್ಲಿರ್ತೀರೋ ಅಲ್ಲೇ ಇರ್ತೀನಿ, ನೀವೇನ್ ತಿಂತೀರೋ ಅದನ್ನೇ ತಿಂತೀನಿ, ಮತ್ತೆ ನಿಮ್ಮ ಜನರೇ ನನ್ನ ಜನರು, ಮತ್ತೆ ನೀವೆಲ್ ಸಾಯ್ತಿರೋ ನನ್ನ ಸಾವು ಅಲ್ಲೇ ಸಮಾಧಿ ಆಗುತ್ತೆ ಅಂತ ರೂತ ಹೇಳ್ತಾರೆ. ಅದಕ್ಕೆ ಇವ್ರು
ಇವಳು ನನ್ನನ್ನ ಬಿಟ್ಟು ಹೋಗಲ್ಲ, ನನ್ನ ಹತ್ರ ದೃಢವಾಗಿ ನನ್ನ ಜೊತೆ ಇರ್ಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಅದಕ್ಕೆ ಅಂತ ಅನ್ಕೊಂಡು ಸುಮ್ಮನಾಗ್ತಾರೆ. ಆಗ ನವಮಿ ತಿರ್ಗಾ ಅವ್ರಿಬ್ರು ಏನ್ ಮಾಡ್ತಾರೆ ಅಂದ್ರೆ, ಅಲ್ಲಿ ಯೆಹೋವ ಬಂದಿರೋದು ಊರಲ್ಲಿ ಯೆಹೋವ ಬಂದಿರೋದನ್ನ ಕಂಡು ಆಕೆ ಏನ್ ಮಾಡ್ತಾರೆ ಅಂದ್ರೆ, ನವಮಿ ಮತ್ತೆ ಆ ರೂತಾಳು ಇಬ್ರು ಅಂದ್ರೆ ಬೆತ್ಲೆಹೇಮಿಗೆ ತಿರ್ಗಾ ಹೋಗ್ತಾರೆ. ಆಗ ನವಮಿ ಅಲ್ಲಿ ಹೋದಾಗ ಆ ಊರಿನ ಜನರು ಏನಂತಾರೆ ಅಂದ್ರೆ, ಓ ನವಮಿ ಅಂತ ಕರೀತಾರೆ, ಅಂತ ಕರೀತಾರೆ. ಆಗ ನವಮಿ ಏನ್ ಹೇಳ್ತಾರೆ ಅಂದ್ರೆ, ನನ್ನನ್ನ ನವಮಿ ಅಂತ ಕರಿಬೇಡ್ರಿ, ಮಾರ ಅಂತ ಕರೀರಿ. ಯಾಕಂದ್ರೆ ಆ ಯೆಹೋವ ನನಗೆ ಬಾಧಿಸಿದಾನೆ, ನನಗೆ ಸುಖ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಆಗ ಇದರಿಂದ ನವಮಿಯು ಅಂದ್ರೆ ತನ್ನ ಸೊಸೆ ಅಂದ್ರೆ ರೂತಳ ಜೊತೆ ಬೆತ್ಲೆಹೇಮಿಗೆ ಬರ್ತಾರೆ. ಆಗ ಒಬ್ಬ ಜವೆಗೋದಿಯ ಸುಗ್ಗಿಯ ಪ್ರಾರಂಭವಾಗಿರುತ್ತೆ. ನವಮಿ ಗಂಡನಾದ ಎಲಿಮೇಕನ ಒಂದು ಅವರೊಂದು ಗೋತ್ರದಲ್ಲಿ ಏನಂದ್ರೆ, ಒಬ್ಬ ಬೋವಜನೆಂಬ ಧನವಂತ ಅಂದ್ರೆ ತುಂಬಾ ಶ್ರೀಮಂತ ಆಗಿರ್ತಾನೆ. ಅವನ್ ಜೊತೆ ಸಂಬಂಧ ಇರುತ್ತೆ ಇವ್ರಿಗೆ. ರೂತ ಏನ್ ಮಾಡ್ತಾರೆ ಅಂದ್ರೆ ನವಮಿಗೆ, ನಾನು ಹೋಗಿ ನನಗೆ ಯಾರ್ ದಯೆ ತೋರಿಸ್ತಾರೋ ಅವ್ರ ಹೊಲದಲ್ಲಿ ನಾನು ಒಂದು ಹಕ್ಕಲತೆಯನ್ನ ತಗೊಂಡ್ಕೊಂಡ್ ಬರ್ತೀನಿ ಅಂತ ಹೇಳ್ತಾರೆ. ಆಗ ಅದಕ್ಕೆ ನವಮಿ ಏನ್ ಹೇಳ್ತಾರೆ ಅಂದ್ರೆ, ನನ್ನ ಮಗಳೇ ಹೋಗು ಎನ್ನಲು ಆಕೆ ದೈವ ಯೋಗದಿಂದ ಎಲಿಮೇಕನ ಗೋತ್ರದಲ್ಲಿ ಬೋವಜನ ಒಬ್ಬ ಅವ್ರು ಹೊಲಕ್ಕೆ ಹೋಗ್ಬಿಟ್ಟು ಅಕ್ಕಲ ಇಕ್ಕೊಳ್ಳಂತ ಹೋಗ್ತಾರೆ. ಆಗ ಅಕ್ಕಳ ಇಕ್ಕೋಬೇಕಂತ ಹೋಯ್ತಾರೆ. ಆಗ ಬೋವಜನು ಬೆತ್ಲೆಹೇಮಿನಿಂದ ಹೊಲಕ್ಕೆ ಬಂದು ಕೊಯ್ಯುವವರಿಗೆ ಅಂದ್ರೆ ಅವರು ತುಂಬಾ ಸೇವಕರೆಲ್ಲ ಇರ್ತಾರೆ. ಆಗ ಈ ಸ್ತ್ರೀ ಯಾರು ಅಂತ ಕೇಳಿದ್ಕೆ ಅವರು ನವೋಮಿಯ ಸಂಗಡ ಬಂದ ಒಬ್ಬ ಮೊವಾಬ ಸ್ತ್ರೀ ಅಂತ ಅಲ್ಲಿದ್ದ ಒಬ್ಬ ಸೇವಕ ಹೇಳ್ತಾರೆ. ಆಗ ಅವಳು ಏನ್ ಮಾಡ್ತಾರೆ ಅಂದ್ರೆ, ಬೋವಜನ ನೀನು ಅವ್ರನ್ನ ಕರೆದ್ಬಿಟ್ಟು, ನನ್ನ ಮಗಳೇ ಕೇಳು, ನನ್ನ ಹೊಲವನ್ನು ಬಿಟ್ಟು ಬೇರೆಯವರ ಹೊಲಕ್ಕೆ ಹೋಗ್ಬೇಡ, ನನ್ನ ಜೊತೆಯಲ್ಲೇ ಇದ್ದುಕೊಂಡು ನನ್ನ ಆಳುಗಳ ಯಾವ ಹೊಲಕ್ಕೆ ಹೋಗ್ತಾರೋ ಅದೇ ಹೊಲಕ್ಕೆ ನೀನು ಹೋಗು, ಅಲ್ಲಿ ಏನ್ ಬೇಕೋ ಅದನ್ ತಗೋ, ಆದ್ರೆ ನಿನ್ನನ್ ಯಾರು ಮುಟ್ಬಾರ್ದಂತ ನಾನು ಅಪ್ಪಣೆ ಕೊಟ್ಟಿದ್ದೀನಿ ನನ್ನ ಸೇವಕರಿಗೆ. ನಿನಗೆ ದಾಹವಾದ್ರೆ ಹೇಳು, ನನ್ನ ಸೇವಕರೇ ನಿನಗೆ ನೀರ್ ತುಂಬ್ಕೊಂಬಂದ್ ಕೊಡ್ತಾರೆ ಅಂತ ಹೇಳ್ತಾರೆ. ಆಗ ರೂತ ಏನ್ ಮಾಡ್ತಾರೆ ಅಂದ್ರೆ, ಅವನಿಗೆ ಅಂದ್ರೆ ಆ ಬೋವಜನಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾರೆ. ಆಗ ಆ ರೂತ ಏನ್ ಕೇಳ್ತಾರೆ ಅಂದ್ರೆ, ನನ್ನನ್ ಮಾತ್ರ ಯಾಕೆ ಈ ತರ ಅಂದ್ರೆ ಒಂದು ಕರುಣೆ ತೋರಿಸ್ತೀರಾ ಅಂತ ಕೇಳ್ದಾಗ ಬೋವಜ ಏನ್ ಹೇಳ್ತಾರೆ ಅಂದ್ರೆ, ನಿನ್ನ ಗಂಡನು ಸತ್ತ ಮೇಲೆ ನೀನು ಅತ್ತೆಯನ್ನು ಪ್ರೀತಿಸಿ ತಂದೆ ತಾಯಿಗಳನ್ನು ಸ್ವದೇಶವನ್ನು ಬಿಟ್ಟು ನೀನು ಈವರೆಗೂ ಅರಿಯದ ಜನರ ಬಳಿಗೆ ಬಂದಿರುವ ಎಂಬುದು ನನಗೆ ಚೆನ್ನಾಗಿ ಗೊತ್ತಾಗಿದೆ. ಅಂದ್ರೆ ಬೋವಜನ ಏನ್ ಹೇಳ್ತಾರೆ ಅಂದ್ರೆ, ನೀನು ನಿನ್ನ ಅತ್ತೆಗೋಸ್ಕರ, ನಿನ್ನ ಗಂಡನು ಸತ್ತ ಮೇಲೂ ನಿನ್ನ ಅತ್ತೆಗೋಸ್ಕರ, ನಿನ್ನ ಅತ್ತೆಯ ಪ್ರೀತಿಗೋಸ್ಕರ ನೀನು ನಿನ್ನ ತವರೂರು, ನಿನ್ನ ತಂದೆ ತಾಯಿಗಳು, ನಿನ್ನ ಬಂಧು ಬಳಗವನ್ನ ಬಿಟ್ಟು ನಿನ್ನ ಅತ್ತೆಯ ಜೊತೆಯಲ್ಲೇ ಬಂದಿದ್ಯಾ, ಅದು ನನಗ್ ಗೊತ್ತಾಗಿದೆ, ಅದಕ್ಕೆ ನಿಂಗೆ ಈ ತರ ಒಂದು ಕಟಾಕ್ಷಿಸಿದೀನಿ ಅಂತ ಹೇಳ್ತಾರೆ. ಆಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಆಕೆ ಏನ್ ಮಾಡ್ತಾರೆ ಅಂದ್ರೆ, ಸ್ವಾಮಿ ತಾವು ದಾಸಿಯಾದ ನನ್ನನ್ನ ಕಟಾಕ್ಷಿಸಿದ್ದೀರಿ ಅಂತ ಹೇಳ್ಬಿಟ್ಟು ಅವರು ಸಾಷ್ಟಾಂಗ ನಮಸ್ಕಾರವನ್ನ ಮಾಡ್ತಾರೆ. ಅದಾದ್ಮೇಲೆ ಅವರು ನವಮಿ ಏನ್ ಹೇಳ್ತಾರೆ ಅಂದ್ರೆ, ತನ್ನ ಸೊಸೆಗೆ, ಮಗಳೇ ನೀನು ಗೃಹಿಣಿಯಾಗಿ ಸುಖದಿಂದ ಬಾಳ್ಬೇಕು ಅಂತ ನನ್ನ ಆಸೆ ಆಗಿದೆ, ಅದಕ್ಕೆ ನೀನು ಋತಿಯೋ ಎಂಬ ಬೋವಜನ ನಮ್ಮ ಸಂಬಂಧಿಕನಾದನಲ್ಲ, ಅವನ ಇಂದಿನ ರಾತ್ರಿ ಕಣದಲ್ಲಿ ದವಗೋದಿಯನ್ನ ತರುವನು. ನೀನು ಸ್ನಾನ ಮಾಡಿ ತೈಲವನ್ನು ಹಚ್ಕೊಂಡು ಶ್ರೇಷ್ಠ ವಸ್ತ್ರಗಳನ್ನ ಅಲ್ಲಿ ಅಂದ್ರೆ ಹಾಕೊಂಡು ಅಲ್ಲಿಗೆ ಹೋಗು,
ಅವನು ಅನ್ನಪಾನಗಳನ್ನ ತೆಗೆದುಕೊಂಡು ನಿನ್ನ ಮರೆಯಾಗಿದ್ದು ಅವನು ಮಲಗಿದ್ದ ಸ್ಥಳವನ್ನು ಗೊತ್ತು ಮಾಡಿಕೊಂಡು ಹೋಗಿ ಅವನ ಕಾಲುಗಳನ್ನು ಮೇಲ ಹೊದಿಕೆಯನ್ನು ತೆಗೆದು ಬಿಟ್ಟು ಅಲ್ಲೇ ಮಲಗಿಕೋ. ಆಮೇಲೆ ಮಾಡತಕ್ಕದನ್ನು ನಿನಗೆ ತಿಳಿಸುವೆನು ಅಂತ ನವೊಮಿ ರೂತಳಿಗೆ ಹೇಳ್ತಾರೆ. ಅದಕ್ಕೆ ಸೊಸೆಯು ನೀನು ಹೇಳಿದ್ದನ್ನೆಲ್ಲ ಮಾಡುವೆನೆಂದು ಹೇಳಿ ಅತ್ತೆಯ ಆಜ್ಞೆ ಅಂತ ಅಂದ್ರೆ ನವೊಮಿ ನೀವ್ ಹೇಳಿನ ಹಂಗೆ ಮಾಡ್ತೀನಿ ಅಂತ ಅವ್ರು ಹೋದ್ಮೇಲೆ ಅವರು ಸಂತುಷ್ಟನಾಗಿ ರಾಶಿಯ ಬಳಿಯಲ್ಲಿ ಮಲಗಿದ್ದ ಮೇಲೆ ರಹಸ್ಯವಾಗಿ ಬಂದು ಅವನ ಕಾಲು ಮೇಲನ ಹೊದಿಕೆಯನ್ನ ತೆಗೆದ್ಬಿಟ್ಟು ಅವರು ಅಲ್ಲಿ ಮಲ್ಕೋತಾರೆ. ಆಮೇಲೆ ಬೋವಜನು ಹೋಗಿ ಊರು ಬಾಗಿಲಲ್ಲಿ ಕೂತ್ಕೊಂಡಿರ್ತಾರೆ. ಆಗ ತಾನು ಹೇಳಿದ ಸ್ವಾಮಿ ಪ್ರಬಂಧವು ಆ ಮಾರ್ಗವಾಗಿ ಹೋಗುತ್ತಿರುವುದನ್ನು ಕಂಡು ಅವನನ್ನು ಎಲ್ಲಾ ಅಪ್ಪ ಇತ್ತ ಬಂದು ಕೂತುಕೋ ಅಂತ ಕರೀತಾರೆ. ಆಗ ಇದಲ್ಲದೆ ಅವನು ಹಿರಿಯರಲ್ಲಿ 10 ಮಂದಿಯನ್ನ ಕರೆದಾಗ ಅವರು ಬಂದು ಕೂತ್ಕೊಳ್ತಾರೆ. ಆಗ ಅವನು ಆ ಸಮೀಪ ಬಂಧುವಿಗೆ ಮೋವಾಬ್ ದೇಶದಿಂದ ಹಿಂದಿರುಗಿ ಬಂದಿರುವ ನವೊಮಿ ಎಲಿಮೆಲೆಕನ ಪಾಲಿಗೆ ಬಂದ ಹೊಲವನ್ನ ಮಾರಿ ಬಿಡಬೇಕಂತ ಹೇಳ್ತಾರೆ. ಆಗ ನಾನು ನಿನಗೆ ಹೇಳ್ತಿರೋದೇನಂದ್ರೆ ನಿನಗೆ ಅದನ್ನ ಕೊಂಡ್ಕೊಳ್ಳುವ ಮನಸ್ಸಿದ್ದರೆ ಇಲ್ಲಿ ಕೂತಿರುವ ಊರಿನ ಹಿರಿಯರ ಮುಂದೆ ಕೊಂಡ್ಕೋ, ಇಲ್ಲದಿದ್ದರೆ ನೀನು ತಿಳಿಸು, ನನಗೆ ಗೊತ್ತಾಗ್ಬೇಕು ಅಂತ ಹೇಳ್ತಾರೆ. ನೀನು ನಾನು ಅಲ್ಲದೆ ಅದನ್ನು ಕೊಂಡುಕೊಳ್ಳತಕ್ಕ ಬಾಧ್ಯರ ಬೇರೆ ಯಾರು ಇಲ್ಲ ಅಂತ ನಿನ್ನ ಹೊಲವನ್ನ ಯಾರು ಕೊಂಡ್ಕೊಳ್ಳೋರು ಬೇರೆ ಯಾರು ಇಲ್ಲ ಅಂತ ನವೊಮಿಗೆ ಬೋವಜನು ಹೇಳ್ತಾರೆ. ಆಗ ಬೋವಜನು ನಿನ್ನ ನವೊಮಿಯಿಂದ ಈ ಹೊಲವನ್ನ ತೆಗೆದುಕೊಳ್ಳುವ ದಿನದಲ್ಲಿ ಹೊಲದ ಖಾತೆಯು ಆಕೆಯು ಸತ್ತು ಹೋದ ಮಗನ ಹೆಸರಿನಲ್ಲೇ ಉಳಿಯುವಂತೆ, ಅಂದ್ರೆ ನವೊಮಿ ಸತ್ತೋದ್ಮೇಲೆ ಆ ಒಂದು ಹೊಲ ಯಾರ ಮೇಲೆ ಬರುತ್ತೆ ಅಂದ್ರೆ ತನ್ನ ಮಗನ ಮೇಲೆ ಹೆಸರಾಗಿ ಬರುತ್ತೆ. ಅದು ರೂತಳನ್ನ ತೆಗೆದುಕೊಳ್ಳಬೇಕು ಅಂತ ಹೇಳ್ತಾರೆ. ಹಾಗಾದ್ರೆ ಅದನ್ನ ಕೊಂಡ್ಕೋ, ಆ ಸ್ತ್ರೀಯನ್ನ ನಷ್ಟಪಡಿಸಿಕೊಳ್ಳಲಾರೆನು ಅಂತ ಹೇಳ್ತಾರೆ. ಆಗ ಎಲಿಮೆಲೆಕನು ಮಹಲೋಮ್ ಎಂಬವರಿದ್ದಾಗ ನವೊಮಿಯು ತೆಗೆದುಕೊಂಡು ಬರ್ತಾರೆ. ಹೊಲದ ಖಾತೆಯು ಸತ್ತು ಹೋದ ಮಹಲೋಮ್ನ ಹೆಸರಿನಲ್ಲಿ ನವೊಮಿಯ ಮಗನಾದ ಮಹಲೋಮ್ನ ಹೆಸರಿನಲ್ಲಿ ಅದು ಬರುತ್ತೆ. ಆಗ ಆ ಸಂತಾನವು ಉಳಿಯುವಂತೆ ಮೋವಾಬ್ ಅಂದ್ರೆ ರೂತಳಿಗೆ ಅವನ ಹೆಂಡತಿಯಾದ ರೂತಳಿಗೆ ಕೊಡ್ತಾರೆ. ಇದಕ್ಕೆ ನೀವು ಸಾಕ್ಷಿಯಾಗಲು ಹೇಳಿದ್ದಕ್ಕೆ ಊರು ಬಾಗಿಲಲ್ಲಿ ಕೂಡಿದ ಹಿರಿಯರೆಲ್ಲ ಅವ್ರ ಜನರು ಹೌದು ನಾವು ಸಾಕ್ಷಿಗಳು ಅಂತ ಹೇಳ್ತಾರೆ. ಯೆಹೋವನು ಇಸ್ರಾಯೇಲ್ಯರ ಮನೆಯನ್ನು ಕಟ್ಟಿದ ರಾಹಿಲ್ ಲೇಯ ಎಂಬ ಸ್ತ್ರೀಯರನ್ನ ಹೇಗೋ ಹಾಗೆಯೇ ನಿನ್ನ ಮನೆಗೆ ಬರುವ ಆ ಸ್ತ್ರೀಯನ್ನು ಅಭಿವೃದ್ಧಿ ಪಡಿಸಲಿ ಅಂತ ಹೇಳ್ತಾರೆ. ಆಗ ಎಫ್ರಾದಲ್ಲಿ ಸತ್ಕಾರ್ಯವನ್ನ ಮಾಡು, ಬೆತ್ಲೆಹೇಮಿನಲ್ಲಿ ಘನವಂತನಾಗು. ಯೆಹೋವನು ಈ ಸ್ತ್ರೀಯ ಮೂಲಕ ನಿನಗೆ ಅನುಗ್ರಹಿಸುವ ಸಂತಾನವನ್ನ ಮತ್ತೆ ಯೆಹೂದ್ಯನು ಅದು ಹುಟ್ಟಿದ ಪೆರೆಚನ ಮನೆಗೆ ಸಮಾನವಾಗಲಿ ಅಂತ ಹೇಳ್ತಾರೆ. ಬೋವಜನು ರೂತಳನ್ನ ಹೆಂಡತಿಯನ್ನಾಗಿ ಪರಿಗ್ರಹಿಸಿ ಕೊಡಲು ಆಕೆಯು ಯೆಹೋವನ ಅನುಗ್ರಹದಿಂದ ಗರ್ಭಿಣಿಯಾಗಿ ಮಗನನ್ನು ಹೆತ್ತಳು. ಆಗ ಹೆಂಗಸು ನವೊಮಿಗೆ ಈ ಹೊತ್ತು ನಿನಗೆ ಬಾಧ್ಯಸ್ಥನು ನನ್ನನ್ನು ದಯಪಾಲಿಸಲಿ, ಯೆಹೋವನಿಗೆ ಸ್ತೋತ್ರವಾಗಲಿ ಅಂತ ನವೊಮಿ ದೇವರಿಗೆ ಹೇಳ್ತಾರೆ. ಆಗ ಈ ಮಗನು ಇಸ್ರಾಯೇಲ್ಯರಲ್ಲಿ ಹೆಸರು ಹೊಂದಲಿ, ಇವನು ನಿನ್ನನ್ನು ಉಜ್ಜೀವಿಸಿ ಮಾಡಲಿ ಅಂತ ಹೇಳ್ತಾರೆ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್. ಆಮೇನ್ ಆಮೇನ್. ಥ್ಯಾಂಕ್ ಯು ಅಪ್ಪ, ಚೆನ್ನಾಗಿ ಓದಿ, ಮುಂದೆ ಇನ್ನೂ ಚೆನ್ನಾಗಿ ಓದು. ಸರಿ, ಇವತ್ತು ಈ ಪಾಠ ಇನ್ನಷ್ಟನ ಎಲ್ಲರೂ ಚೆನ್ನಾಗಿ ಓದಿದ್ರಿ. ಇನ್ನು ಕೆಲವು ಮಕ್ಕಳು ಬಂದ್ರ ಈ ಪಾಠ ಮುಂದಿನ ವಾರ ಕಂಟಿನ್ಯೂ ಮಾಡೋಣ. ಬುಧವಾರ ಹಾಕ್ತಾರೋ ಗ್ರೂಪ್ನ ಹಾಕ್ತಾರೆ ಬ್ರದರ್, ಅವಾಗ ಕಂಟಿನ್ಯೂ ಮಾಡೋಣ ಈ ಪಾಠವನ್ನು. ಇವತ್ತು ಚೆನ್ನಾಗಿ ಓದಿದ್ರಿ ಎಲ್ಲ ಮಕ್ಕಳು, ಇನ್ನೂ ಮುಂದೆ ಚೆನ್ನಾಗಿ ಓದ್ರಿ. ಮತ್ತು ಎಲ್ಲ ಮಕ್ಕಳಿಗೋಸ್ಕರ ನಾವೆಲ್ಲ ಚೆನ್ನಾಗಿ ಇನ್ನೂ ಪ್ರೇಯರ್ ಮಾಡೋಣ ಅವ್ರ ಬಗ್ಗೆ, ಚೆನ್ನಾಗಿ ಓದ್ಲಿ ಅಂತ. ಮತ್ತು ಮುಂದಿನ ಸಮಯದಲ್ಲಿ ಆ ಮಕ್ಕಳು ಯಾರು ಬಂದಿಲ್ಲ ಇವತ್ತು, ಅವ್ರು ಬಂದು ಮುಂದಿನ ಸಮಯದಲ್ಲಿ ಅವರು ಸಹ ಓದ್ಲಿ ಅಂತ ದೇವ್ರ ಹತ್ರ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ.
ಮತ್ತು ನಾನು ಈಗ ಫಸ್ಟ್ ಟೈಮ್ ನಾನು ಲೀಡ್ ಮಾಡುವಾಗ ನಾ ಏನಾದ್ರು ತಪ್ಪು ಮಾಡಿದ್ರೆ ದೇವ್ರು ಕ್ಷಮಿಸ್ಲಿ, ಮತ್ತು ನೀವು ನಮ್ಗೆ ಕ್ಷಮಿಸ್ರಿ. ಯಾಕಂದ್ರೆ ನನಗೂ ಫಸ್ಟ್ ಟೈಮು ಗೊತ್ತಾಗಿಲ್ಲ. ನೆಕ್ಸ್ಟ್ ಟೈಮ್ ನಾವು ಇದನ್ನು ಕಂಟಿನ್ಯೂ ಮಾಡೋಣ. ಈ ಪಾಠ ಇಲ್ಲಿಗೆ ನಿಲ್ಲಿಸೋಣ. ಇವತ್ತು ಲಾಸ್ಟ್ ಪ್ರೇಯರ್ ಮಾಡಿ ಕ್ಲೋಸ್ ಮಾಡೋಣ. ಲಾಸ್ಟ್ ಪ್ರೇಯರ್ ಪ್ರೀತಿ ಮಾಡ್ತೀಯಪ್ಪ? ಹಾ ಬ್ರದರ್, ಹಾ, ಮಾಡ್ಯಪ್ಪ ಮಾಡಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸಮಷ್ಟಿಯು ಭೂಲೋಕವನ್ನು ಪರಲೋಕವನ್ನು ಆ ಸೃಷ್ಟಿಸಿದ ದೇವರೇ, ನಿಮಗೆ ಸ್ತೋತ್ರವಾಗಲಿ. ದೇವರೇ, ಈ ಒಂದು ಬೈಬಲ್ ರೀಡಿಂಗ್ ನ ವೇಳೆಯಲ್ಲಿ ದೇವರೇ, ನಾವು ಮತ್ತು ನಮ್ಮ ಹಿರಿಯರು, ನಮ್ಮ ತಂದೆ ತಾಯಿಗಳ ಜೊತೆ ಕೂಡಿ ನಾವು ಬೈಬಲ್ ರೀಡಿಂಗ್ ಅನ್ನು ಮಾಡಿದ್ದೇವೆ ದೇವರೇ. ಅದರಲ್ಲಿರುವ ವಿಷಯವನ್ನು ನಮಗೆ ಸರಿಯಾಗಿ ನಮ್ಮ ಬುದ್ಧಿವಂತಿಕೆಯನ್ನು ಬಳಕೆ ಮಾಡಿಕೊಂಡು ದೇವರೇ, ಅದನ್ನು ನಾವು ಸರಿಯಾಗಿ ಓದಬೇಕು ದೇವರೇ. ನಿಮ್ಮ ಮಾರ್ಗದಲ್ಲಿ ನಾವು ಸರಿಯಾಗಿ ನಡೆಯಬೇಕು ದೇವರೇ. ನಾವು ಯಾವುದೇ ತಪ್ಪನ್ನು ಮಾಡಿದರೂ ಅದನ್ನು ಕ್ಷಮಿಸಿ ದೇವರೇ. ನಾವು ಮಾಡಿರುವಂತ ಎಲ್ಲಾ ತಪ್ಪುಗಳನ್ನು ಕ್ಷಮಿಸಿ ಅದನ್ನು ತಿರುಗಾ ಮಾಡದೇ ಇರುವ ಹಾಗೆ ದೇವರೇ ನಮಗೆ ಒಂದು ಕೃಪೆ ಮಾಡಿ ದೇವರೇ. ಇನ್ನು ಬರುವಂತ ಮುಂದಿನ ಕಾಲದಲ್ಲಿ ದೇವರೇ, ನಾವು ಇನ್ನ ನಿಮ್ಮ ವಾಕ್ಯದಲ್ಲಿ ದೃಢವಾಗಿ ನಿಲ್ಲಬೇಕು ದೇವರೇ.